ನಮಸ್ಕಾರ ಸ್ನೇಹಿತರೆ. ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಏನು ಮಂಡನೆ ಆಗಿದೆ, ಅದರ ಸಾರಾಂಶ ನೋಡೋಣ. ಇದು ಇಂಟ್ರಿಮ್ ಬಜೆಟ್. ವಾಟ್ ಇಸ್ ಇಂಟ್ರಿಮ್ ಬಜೆಟ್? ಬಜೆಟ್ ಅಂದ್ರೇನು ಇವೆಲ್ಲ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇಂಟ್ರಿಮ್ ಬಜೆಟ್ ಗಿಂತ ಮುಂಚೆ ಬಜೆಟ್ ಅಂದ್ರೇನು, ರೆವಿನ್ಯೂ ರಾಜಸ್ವ ಅಥವಾ ವಿತ್ತೀಯ ಕೊರತೆ ಹಣದುಬ್ಬರ ಅಂತಂದ್ರೇನು, ಬಜೆಟ್ ನ ಏನೇನು ಇರುತ್ತೆ, ಇದೆಲ್ಲ ಒಂದು ವಿಡಿಯೋ ಮಾಡಿದೀವಿ. ಇದನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿದೀನಿ. ಆ ಲಿಂಕ್ ಕೊಟ್ಟಿರ್ತೀವಿ, ಅದು ಕೂಡ ತಾವು ನೋಡಬಹುದು. ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನೋಡ್ಕೊಳ್ಳಿ, ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಇದ್ರ PDF ಕೂಡ ನಾವು ಟೆಲಿಗ್ರಾಮ್ ಅಲ್ಲಿ ಈ ವಿಡಿಯೋದ PDF ಕೂಡ ಶೇರ್ ಮಾಡ್ತೀವಿ. ಫೈನ್. ಸೊ ಫಸ್ಟ್ ಇಂಟ್ರಿಮ್ ಬಜೆಟ್. ಏನ್ ಇಂಟ್ರಿಮ್ ಬಜೆಟ್? ಇಂಟ್ರಿಮ್ ಬಜೆಟ್ ಅಂದ್ರೆ ಇಷ್ಟೇ, ಯಾವ್ದಾದ್ರು ಒಂದು ತಾತ್ಕಾಲಿಕ ಸರ್ಕಾರ ಇದ್ದಾಗ ಒಂದು ತಿಂಗಳುಗಳ ಮಟ್ಟಿಗೆ ತಕ್ಕಂತೆ, ಅಥವಾ ಯಾವ್ದಾದ್ರು ಸಾರ್ವತ್ರಿಕ ಚುನಾವಣೆ ಇದೆ ನೆಕ್ಸ್ಟ್ ಒಂದೆರಡು 3-4 ತಿಂಗಳಿಗೆ, ಅವಾಗ ಇಂಟ್ರಿಮ್ ಬಜೆಟ್ ನ ಮಂಡನೆ ಮಾಡ್ತಾರೆ. ಸೊ ಮಧ್ಯಂತರ ಬಜೆಟ್ ಅಂತಕ್ಕಂಥದ್ದು ಇಷ್ಟೇ. ಈಗ ಏನು ಈಗ ಫಾರ್ ಎಕ್ಸಾಂಪಲ್ ಏಪ್ರಿಲ್ ಅಲ್ಲಿ ಎಲೆಕ್ಷನ್ ಇದೆ. ಏಪ್ರಿಲ್, ಮೇ, ಜೂನು, ಜುಲೈಯಲ್ಲಿ ಹೊಸ ಸರ್ಕಾರ ಬರ್ಬೋದು, ಜೂನ್ ಜುಲೈಯಲ್ಲಿ. ಸೊ ಅಂದ್ರೆ ಏಪ್ರಿಲ್ ಇಂದ ಫೈನಾನ್ಷಿಯಲ್ ಇಯರ್ ಜೂನ್ ಜುಲೈ ತನಕ ನೆಕ್ಸ್ಟ್ ಸರ್ಕಾರ ಬಂದು ಅದು ಇದೇ ಬರ್ಬೋದು, ಅಥವಾ ಅತಂತ್ರ ಸರ್ಕಾರ ಬರ್ಬೋದು, ಅಥವಾ ಬೇರೆ ಸರ್ಕಾರ ಬರ್ಬೋದು. ಈ ಒಂದು ಮಧ್ಯಂತರದಲ್ಲಿ ಏನು ಹಣಕಾಸು ಬೇಕು, ಎಲ್ಲಿಂದ ದುಡ್ಡು ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ಅಂತ ಏನ್ ಕರಿತೀವಿ, ಸ್ಯಾಲರಿಗಳು ಕೊಡಬೇಕು ಗೌರ್ಮೆಂಟ್ ಅವ್ರಿಗೆ, ಇವೆಲ್ಲ ಎಲ್ಲಿಂದ ಬರುತ್ತೆ? ಗ್ರಾಂಟ್ಸ್, ಅನುದಾನಗಳನ್ನು ಕೊಡಬೇಕು ಬೇರೆ ಬೇರೆ ಇದಕ್ಕೋಸ್ಕರ, ಅದೆಲ್ಲಿಂದ ಬರುತ್ತೆ? ಸೊ ಅವನ್ನೆಲ್ಲ ದುಡ್ಡನ್ನ ತಗೋಬೇಕು ಅಂದ್ರೆ ಅಪ್ರೂವಲ್ ಬೇಕು. ಮತ್ತೆ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ, ಫೈನಾನ್ಸ್ ಬಿಲ್ ಅಂತ ಕರಿತೀವಿ. ಇದನ್ನೆಲ್ಲ ನಾವು ಪಾರ್ಲಿಮೆಂಟ್ ಅಲ್ಲಿ ಅಪ್ರೂವ್ ತಗೋಬೇಕಾಗುತ್ತೆ, ಸಂಸತ್ತಲ್ಲಿ ಅಪ್ರೂವಲ್ ತಗೋಬೇಕಾಗುತ್ತೆ. ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಬೇಕಾಗತ್ತೆ. ಸೊ ಹಾಗಾಗಿ ಆ ಅಷ್ಟು ತಿಂಗಳುಗಳಿಗೆ ಕಾಲ ಮಾಡ್ತಕ್ಕಂಥ ತಾತ್ಕಾಲಿಕ ಹಣಕಾಸು ಯೋಜನೆ ಏನಿದೆ ಅದನ್ನ ಇಂಟ್ರಿಮ್ ಬಜೆಟ್ ಅಂತ ಕರಿತೀವಿ. ಕೆಲವು ತಿಂಗಳ ಕಾಲ. ಓಕೆ. ಸೊ ಬೇರೆ ಬೇರೆ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳು ಇವೆ ಈ ಒಂದು ಬಜೆಟ್ಗೆ ಸಂಬಂಧಪಟ್ಟಂತೆ. ಇದೆಲ್ಲ ನಿಮ್ಗೆ ಆಲ್ರೆಡಿ ನಾವು ಪ್ರೀವಿಯಸ್ ವಿಡಿಯೋಗಳೆಲ್ಲ ಮಾಡಿದೀವಿ, ಸಂವಿಧಾನದಲ್ಲಿ ಮಾಡಿದೀವಿ, ನಿಮ್ಗೆ ಗೊತ್ತಿರತ್ತೆ. ಆರ್ಟಿಕಲ್ 12 ವೆರಿ ಇಂಪಾರ್ಟೆಂಟ್. ಈ ಬಜೆಟ್ ಅಥವಾ ಫೈನಾನ್ಷಿಯಲ್ ಬಿಲ್ ಅಂತ ಕರಿತೀವಿ. ಬಜೆಟ್ ಅಂತಕ್ಕಂಥದ್ದಿಲ್ಲ, ಫೈನಾನ್ಷಿಯಲ್ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇದು 112ನೇ ಆರ್ಟಿಕಲ್ ಹೇಳುತ್ತೆ. ನೀವು ಯಾವ್ದೇ ಆದ ದುಡ್ಡು ತಗೋಬೇಕು ಅಂತಂದ್ರೂ ಕೂಡ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ಇಂದ ತಗೋಬೇಕಾಗತ್ತೆ, ಅಲ್ವಾ, ಖರ್ಚು ಮಾಡ್ಬೇಕಾಗುತ್ತೆ. ಅದಕ್ಕೆ ಪಾರ್ಲಿಮೆಂಟ್ ಅಪ್ರೂವ್ ಬೇಕು, ಅದು 114ನೇ ಆರ್ಟಿಕಲ್ ಮಾತಾಡುತ್ತೆ. ಯಾವ್ದು ಅನುದಾನಗಳು, ಡಿಮ್ಯಾಂಡ್ಸ್ ಗಳು, ಗ್ರಾಂಟ್ಸ್ ಗಳನ್ನ ಕೊಡಬೇಕು ಅಂದಾಗ ಕೂಡ ಲೋಕಸಭೆಯಿಂದ ಅಪ್ರೂವಲ್ ತಗೋಬೇಕಾಗತ್ತೆ, ಪ್ರೆಸಿಡೆಂಟ್ ಅಪ್ರೂವಲ್ ತಗೋಬೇಕಾಗತ್ತೆ, ಅದು ಆರ್ಟಿಕಲ್ 113 ಮಾತಾಡುತ್ತೆ. ಹೀಗೆ ಒಂದಷ್ಟು ಆರ್ಟಿಕಲ್ ಲಿಸ್ಟ್ ಕೊಟ್ಟಿದ್ದೀನಿ, ಇದು ಕೂಡ ತಾವು ನೋಡ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟ್ ಕ್ವಶನ್ಸ್ ಕೇಳಿದಾನೆ ಸ್ನೇಹಿತರೆ. ನೆಕ್ಸ್ಟ್ ಬಜೆಟ್. ಈಗ ಆಲ್ರೆಡಿ ನಾನು ವಿತ್ ಎಕ್ಸಾಂಪಲ್ ಹೇಳ್ಬಿಟ್ಟಿದ್ದೀನಿ. ಫುಲ್ ಬಜೆಟ್ ಅನ್ನೋದು ಇಂಟ್ರಿಮ್ ಬಜೆಟ್ ಅಂದ್ರೆ. ಇಂಟ್ರಿಮ್ ಬಜೆಟ್ ಅಂದ್ರೆ ಜಸ್ಟ್ ಈ ಹಣಕಾಸು ವ್ಯವಹಾರ, ಗ್ರಾಂಟ್ಸ್ ಗಳು, ಇದಕ್ಕೇನ್ ಸಂಬಂಧಪಟ್ಟಂತೆ ಮಂಡಿಸಿರ್ತಾರೆ. ಯಾವುದೇ ಆದ ಹೊಸ ಸ್ಕೀಮ್ ಬಗ್ಗೆ ಮಾತಾಡಲ್ಲ, ಅಂತ ಸ್ಕೀಮ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ, ನಮ್ಮ ವಿಷನ್ ಬಗ್ಗೆ ಹೇಳ್ತಾರೆ, ದೃಷ್ಟಿಕೋನ ಬಗ್ಗೆ ಹೇಳ್ತಾರೆ, ಮತ್ತೆ ಏನೇನ್ ಮಾಡಿದೀವಿ ಅಂತ ಹೇಳ್ತಾರೆ. ವಿಷನ್, ಈಗ ಫಾರ್ ಎಕ್ಸಾಂಪಲ್ 2047 ನಮ್ಮ ಒಂದು 100 ವರ್ಷ ಸ್ವತಂತ್ರ, ಅದಕ್ಕೋಸ್ಕರ ಲಾಸ್ಟ್ 2 years ಇಂದಾನೆ ಬೇರೆ ಬೇರೆ ಬಜೆಟ್ ಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ, ಇವಾಗಿನ ಕೇಂದ್ರ ಸರ್ಕಾರ ಮಾತಾಡ್ತಾ ಬಂದಿದೆ. ಸೊ ಅದ್ರ ಬಗ್ಗೆ ಮಾತಾಡ್ತಾರೆ. ಆದ್ರೆ ಸ್ಕೀಮ್ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು, ಪಾಲಿಸಿ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು, ಯಾವ್ದೇ ನ್ಯೂ ಸ್ಕೀಮ್ ಅನೌನ್ಸ್ ಮಾಡಕ್ ಹೋಗಿರಲ್ಲ. ಓಕೆ. ಎಲ್ಲ ಒಂದೊಂದನ್ನ ಹೇಳಿರ್ತಾರೆ ಸ್ಕೀಮ್ ಹೆಸರು, ಬಟ್ ಇಷ್ಟು ದುಡ್ಡು ಕೊಡ್ತೀವಿ ಅಷ್ಟು ಅಂತ ಏನು ಹೇಳಕ್ ಹೋಗಿರಲ್ಲ. ಓಕೆ. ಸೊ ಇದು ಇಂಟ್ರಿಮ್ ಬಜೆಟ್. ನಾರ್ಮಲ್ ಫುಲ್ ಬಜೆಟ್ ಅಂದ್ರೆ ಅವೆಲ್ಲ ಮೆನ್ಷನ್ ಮಾಡ್ತಾರೆ, ಏನೇನ್ ಮಾಡ್ತೀವಿ ಈ ವರ್ಷದಲ್ಲಿ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಇಷ್ಟು ವರ್ಷಕ್ಕೆ 5 ವರ್ಷಕ್ಕೆ ಇದ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನ್ ದುಡ್ಡು ಬೇಕು ಅಂತ ಕೂಡ ಹೇಳ್ತಾರೆ, ಈ ವರ್ಷಕ್ಕೆ ಎಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ದಟ್ ಇಸ್ ಫುಲ್ ಬಜೆಟ್. ಓಕೆ. ಸೊ ಇದ್ರ ಬಗ್ಗೆ ನಾನು ಡಿಫ್ರೆನ್ಸ್ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಂಡ್ಬನ್ನಿ. ಇನ್ನು ಈ ಬಜೆಟ್ ಬಗ್ಗೆ ಬಂದಾಗ ಅಂಕಿ ಅಂಶಗಳು ಏನ್ ಹೇಳುತ್ತೆ. ಎಕ್ಸಾಂಪಲ್ ಇಂಥದ್ದು ಸ್ಟಾಟಿಸ್ಟಿಕ್ಸ್ ಬಗ್ಗೆ ಕೇಳ್ತಾನೆ ಸ್ನೇಹಿತರೆ. ಇಲ್ಲಿ ಬಂಡವಾಳ ವೆಚ್ಚ ಏನ್ ಮಾಡ್ತಾ ಇದೀವಿ. ಈ ಬಜೆಟ್ ಫಸ್ಟ್ ನೀವು ತಿಳ್ಕೊಳ್ಳಿ, ಈ ಬಜೆಟ್ ಏನ್ ಮನ್ಸಿದ್ದಾರೆ, ಈ ಒಂದು ಗ್ರಾಂಟ್ಸ್ ಗಳು, ಫೈನಾನ್ಷಿಯಲ್ ಬಿಲ್ಸ್ ಗಳು ಏನೇನೋ ಖರ್ಚಾಗುತ್ತೆ, ಅದಕ್ಕೆ ಯಾವ್ದೇ ಹೊಸ ಸ್ಕೀಮ್ಸ್ ಗಳು ಇರಲ್ಲ. ಬಟ್ ಇಲ್ಲಿ ನೆಕ್ಸ್ಟ್ ಇದೇ ಗೌರ್ಮೆಂಟ್ ಬಂದಾಗ ನೆಕ್ಸ್ಟ್ ಏನ್ ಮಾಡ್ತಾರೆ, ಈಗ ನೆಕ್ಸ್ಟ್ ಏನಾದ್ರು ಇದೇ ಗೌರ್ಮೆಂಟ್ ಬಂದ್ರೆ ಏನ್ ಮಾಡ್ಬೋದು. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಈ ಕಂಪ್ಲೀಟ್ ಇಂಟ್ರಿಮ್ ಬಜೆಟ್ ನಿಮಗೆ ವಿಕಸಿತ ಭಾರತದ ಬಗ್ಗೆ ಹಾಗೂ ಅಮೃತ ಕಾಲದ ಬಗ್ಗೆ ಮಾತಾಡುತ್ತೆ. ಅಮೃತ ಕಾಲ. ಓಕೆ. ಈ ಎರಡು ಬೇಸಿಸ್ ಮೇಲೆ ಮಾತಾಡ್ತಾ ಹೋಗುತ್ತೆ ಕಂಪ್ಲೀಟ್ ಬಜೆಟ್. ನಾವು ವಿಕಸಿತ ಭಾರತ ಅಂದ್ರೆ ಅಲ್ಲಿ ಏನ್ ಬರುತ್ತೆ ಅದನ್ನ ಡಿಸ್ಕಸ್ ಮಾಡ್ತಾರೆ. ಅಮೃತ ಕಾಲ ಅಂದ್ರೇನು, ಅದನ್ನ ಅಮೃತ ಕಾಲದಲ್ಲಿ ನಾವು ಹೆಂಗ್ ಮಾಡ್ಬೇಕು, ಅದ್ರ ಬಗ್ಗೆ ಈ ಬಜೆಟ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಸೊ ಕಂಪ್ಲೀಟ್ ಬಜೆಟ್ ಏನು, ವಿಕಸಿತ ಭಾರತ, ಅಮೃತ ಕಾಲ, ಇದೆರಡು ಗೊತ್ತಿರಬೇಕು ನಿಮ್ಗೆ. ಸೊ ಅದ್ರ ಜೊತೆಗೆ ಈಗ ಬಂಡವಾಳ ವೆಚ್ಚ ಏನ್ ಮಾಡ್ತಾ ಇದಾರೆ, ಅದು 11.1% ಏರಿಕೆ ಆಗ್ತಾ ಇದೆ. ಇದು GDP 3.4% ಇದೆ ಅಂತ ಹೇಳ್ತಾರೆ. ಬಂಡವಾಳ ವೆಚ್ಚ ಅಂದ್ರೆ ಗೊತ್ತಲ್ಲ, ನಾವು ದುಡ್ಡು ಇನ್ವೆಸ್ಟ್ ಮಾಡೋದು, ಅದರಿಂದ ಇನ್ಕಮ್ ಬರುತ್ತೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಓಕೆ. ಹಾಗೆ ನಮ್ಮ ಫಿಸಿಕಲ್ ಡಿಫಿಷಿಯೇಟ್, ವಿತ್ತೀಯ ಕೊರತೆ ಏನಿದೆ ಸರ್, ಲಾಸ್ಟ್ ಇಯರ್ 5.8 ಇತ್ತು, ಅದನ್ನ ನಾವು 5.1 ಕಮ್ಮಿ ಮಾಡ್ಬೇಕು. ಯಾವಾಗ್ಲೂ ಕೊರತೆ ಕಮ್ಮಿ ಆಗ್ತಾ ಬರಬೇಕು. ಅಂದ್ರೆ
ನಮ್ಗೆ ಇನ್ಕಮ್ ಜಾಸ್ತಿ ಆಗ್ಬೇಕು, ವೆಚ್ಚ ಕಮ್ಮಿ ಆಗ್ಬೇಕು, ಅವಾಗ ಕೊರತೆ ಕಮ್ಮಿ ಆಗೋದು. ಸೊ ಇದನ್ನ 2024-25 5.1 ತಗೊಂಡ್ ಹೋಗ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಇದು ಗೊತ್ತಿರ್ಲಿ. ಮತ್ತೆ ಇದನ್ನ ತಗೊಂಡ್ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ನಾವು ಸರ್ಕಾರ ಸಾಲ ಮಾಡಬಾರ್ದು, ಬಾರೋಯಿಂಗ್ಸ್ ಅಂತ ಕರಿತೀವಿ, ಬಾರೋಯಿಂಗ್ಸ್. ಸೊ ಆ ಸರ್ಕಾರ ಸಾಲ ಮಾಡಬಾರ್ದು. ಆ ಸರ್ಕಾರ ಸಾಲ ಮಾಡಬಾರ್ದು ಅಂದ್ರೆ ಮತ್ತೆ ಡೆವಲಪ್ಮೆಂಟ್ ಹೆಂಗಾಗುತ್ತೆ, ಅದನ್ನ ಖಾಸಗಿ ಅವ್ರಿಗೆ ಬಿಟ್ಕೊಡ್ತಾರೆ. ಆ ಸಾಲನ ಖಾಸಗಿ ಅನುಕೂಲವಾಗುವಂತೆ ಖಾಸಗಿಗಳ ಇನ್ವೆಸ್ಟ್ಮೆಂಟ್ ಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಓಕೆ, ಇದನ್ನೆಲ್ಲ ಮುಂದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ. ಹಾಗಾಗಿ ಈ ಬಜೆಟ್ ಅಂತ ತಗೊಂಡಾಗ ನಮ್ಮ ಇಂಡಿಯಾದ GDP ಏನಿದೆ ಸರ್ 2023-24ಗೆ ಈ 7.3% ಇದೆ ಅಂತ ಹೇಳ್ತಾರೆ. ಓಕೆ, ಇದರಲ್ಲಿ ನಾವು ಎಷ್ಟು ನಮಗೆ ಇನ್ಕಮ್ ಬರ್ತಾ ಇದೆ, ರೆವಿನ್ಯೂ ರೆಸಿಪ್ಟ್ ಎಷ್ಟು, ಸ್ವೀಕೃತಿ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಅಂದ್ರೆ ವೆಚ್ಚ ಮಾಡೋದು, ಮತ್ತೆ ಅದೇ ಕ್ಯಾಪಿಟಲ್ ಬಂಡವಾಳ ಸ್ವೀಕೃತಿ, ಬಂಡವಾಳ ವೆಚ್ಚ ಎಷ್ಟು, ಇದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತಾರೆ. ಓಕೆ, ಅದು ಕೂಡ ಗೊತ್ತಿರ್ಲಿ. ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಎಲ್ಲಿದೆ ಇದು ಆಲ್ರೆಡಿ ಹೇಳಿದೆ, ಮಾರುಕಟ್ಟೆ ಸಾಲಗಳು ಏನು ನಮ್ಮ ಒಟ್ಟು ಮತ್ತು ನಿವ್ವಳ ಮಾರುಕಟ್ಟೆ ಸಾಲಗಳ ಇಷ್ಟು ಲಕ್ಷ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಕಮ್ಮಿ ಲಾಸ್ಟ್ ಪ್ರೀವಿಯಸ್ಗೆ ಹೋಲಿಸ್ಕೊಂಡ್ರೆ. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಕಡಿಮೆ ಸಾಲಗಳು ಖಾಸಗಿ ವಲಯಕ್ಕೆ ಹೆಚ್ಚಿದ ಸಾಲದ ಲಭ್ಯತೆಯನ್ನು ಸುಗಮಗೊಳಿಸುತ್ತೆ. ಓಕೆ, ಸೊ ಇನ್ ರಿಸಿಪ್ಟ್ಸ್ ಒಂದೊಂದ್ಸಲ ಈ ತರ ಸ್ಟಾಟಿಸ್ಟಿಕ್ಸ್ ಗಳು ಪಾಯಿಂಟ್ಸ್ ಗಳು ಎಕ್ಸಾಮ್ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ನಮಗೇನು ರೆವೆನ್ಯೂ ರಿಸಿಪ್ಟ್ ಇನ್ಕಮ್ ಏನಿದೆ ಅದು 30 ಲಕ್ಷ ಕೋಟಿ ಬರುತ್ತಂತೆ ಈ ವರ್ಷ 2024-25ರಲ್ಲಿ. ಕ್ಯಾಪಿಟಲ್ ರಿಸಿಪ್ಟ್ ಎಷ್ಟು ಬರುತ್ತೆ, 17.6 crore 2024-25ರಲ್ಲಿ. ಹಾಗೆ ಎಕ್ಸ್ಪೆಂಡಿಚರ್ ವೆಚ್ಚ ಏನ್ ಮಾಡ್ತೀವಿ, ವೆಚ್ಚ ರೆವೆನ್ಯೂ ವೆಚ್ಚ 36.5, ರೆವೆನ್ಯೂ ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 15 ಲಕ್ಷ ಕೋಟಿ. ಓಕೆ, 2024-25ಕ್ಕೆ ನೋಡಿ, ಪ್ರೀವಿಯಸ್ ಇಯರ್ ಹೋಲಿಸ್ಕೊಂಡ್ರೆ ಜಾಸ್ತಿ ಇದೆ. ಇಷ್ಟು ಅಂದಾಜು ಮಾಡಲಾಗಿದೆ. ಓಕೆ, ಸೊ ಇದು ನಮ್ಮ ಬಜೆಟ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಈ ಏನು ದುಡ್ಡುಗಳು ಇನ್ಕಮ್, ಎಕ್ಸ್ಪೆಂಡಿಚರ್, ರಿಸಿಪ್ಟ್ ಅಂತ ಹೇಳಿದ್ರಲ್ಲಿ ಹೆಂಗ್ ಬರುತ್ತೆ, ಈಗ ಒಂದು ದುಡ್ಡು ಬಂತು ಸರ್ಕಾರಕ್ಕೆ, ಓಕೆ, ರೆಸಿಪ್ಟ್ ಬಂತು, ದುಡ್ಡು ಬಂತು, ಇನ್ಕಮ್ ಬಂತು, ಎಲ್ಲಿಂದ ಬರುತ್ತೆ, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಅಂದ್ರೆ ಈಗ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, 100 ರೂಪಾಯಿ ಇದ್ರೆ ಅದ್ರಲ್ಲಿ ಎಲ್ಲಿಂದ 100 ರೂಪಾಯಿ ಬಂತು ಸರ್ಕಾರಕ್ಕೆ ಅಂದ್ರೆ ಸಾಲಗಳಿಂದನೇ 28% ತಗೋತಾ ಇದಾರೆ ಅವರು. ಓಕೆ, ಅದು ಬಿಟ್ರೆ ಇನ್ಕಮ್ ಟ್ಯಾಕ್ಸ್ ಇಂದ ಹೈಯೆಸ್ಟ್ ಬರ್ತಾ ಇದೆ ಸಾಲ ಬಿಟ್ರೆ. ಓಕೆ, ಅದು ಬಿಟ್ರೆ GST ಇಂದ ನಮ್ಗೆ 18% ಬರುತ್ತೆ, ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ 17% ಬರುತ್ತೆ, ಎಕ್ಸೈಸ್ ಇಂದ 5% ಬರುತ್ತೆ, ನಾನ್ ಟ್ಯಾಕ್ಸ್ ಇಂದ 7% ಬರುತ್ತೆ. ಅಂದ್ರೆ 7 ರೂಪಾಯಿ ಬರುತ್ತೆ, 28 ರೂಪಾಯಿ ಇದ್ರಿಂದ ತಗೋತಾರೆ, 19 ರೂಪಾಯಿ ಇದ್ರಿಂದ ತಗೋತಾರೆ ಅಂತ ಅನ್ಕೋಬಹುದು, 100 ರೂಪೀಸ್ ಅಂತ ಕನ್ಸಿಡರ್ ಮಾಡಿದ್ರೆ. ಆದ್ರೆ ನಾವು ಖರ್ಚು ಮಾಡ್ತೀವಲ್ಲ ಸ್ನೇಹಿತರೆ, ಖರ್ಚು ಎಲ್ಲೆಲ್ಲಿಗೆ ಜಾಸ್ತಿ ಮಾಡ್ತಾ ಇದೀವಿ, ಖರ್ಚು ಎಲ್ಲೆಲ್ಲಿಗೆ ಮಾಡ್ತೀವಿ ಜಾಸ್ತಿ ಅಂತಂದ್ರೆ, ನೀ ಎಲ್ಲಿಂದ ಜಾಸ್ತಿ ತಗೋತೀಯ ಅಲ್ಲಿಗೆ ಜಾಸ್ತಿ ಖರ್ಚು ಮಾಡ್ಬೇಕು. ಸಾಲ ತಗೊಂಡ್ರೆ ಅದಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಗಳಲ್ಲಿ 20 ರೂಪಾಯಿ ಖರ್ಚು ಮಾಡ್ತೀವಿ. 100 ರೂಪಾಯಿ ಅನ್ಕೊಂಡ್ರೆ 20 ರೂಪಾಯಿ ಖರ್ಚು ಮಾಡೋದು ಎಲ್ಲಿಗೆ ಸರ್, ಇಂಟ್ರೆಸ್ಟ್ ಪೇಮೆಂಟ್. ಅದು ಬಿಟ್ರೆ ನಮ್ಮ ಸ್ಟೇಟ್ ಗಳಿಗೆ, ರಾಜ್ಯಗಳಿಗೆ ಕೊಡ್ತಕ್ಕಂತ ಟ್ಯಾಕ್ಸಸ್ ಗಳು, ಡ್ಯೂಟೀಸ್ ಗಳು 20%. ಸೊ ಅದು ಬಿಟ್ರೆ ನಮಗೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಯಾವುದು, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಕೇಂದ್ರದ ಯೋಜನೆಗಳು 16%. ಅದು ಬಿಟ್ರೆ ನೆಕ್ಸ್ಟ್ ಏನ್ ಬರುತ್ತೆ ನಮಗೆ, ಅದರ್ ಎಕ್ಸ್ಪೆಂಡಿಚರ್ ಬರುತ್ತೆ, ಅಥವಾ ಫೈನಾನ್ಸ್ ಕಮಿಷನ್ ಇಂದ ಬರ್ತಕ್ಕಂತ ಅನುದಾನಗಳೇನಿದೆ ರಾಜ್ಯಗಳಿಗೆ ಅದು ಬರುತ್ತೆ. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಸರ್ಕಾರ ಅನುದಾನಿತ ಯೋಜನೆಗಳಿದೆಯಲ್ಲ ಅದು ಬರುತ್ತೆ. ಇವೆಲ್ಲ ಒಂದು. ಸೊ ಅಂದ್ರೆ ನೀವು ಒಂದೊಂದ್ಸಲ ಕೇಳ್ತಾರೆ, ಅತ್ಯಂತ ಹೆಚ್ಚು ಯಾವ್ದಕ್ಕೆ, ಅತ್ಯಂತ ಕಮ್ಮಿ ಯಾವ್ದಕ್ಕೆ ಖರ್ಚು ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರ ಕೇಳ್ತಾನೆ. ಇದು ರುಪೀಸ್ ಗೋಸ್ ಟು, ರುಪೀಸ್ ಕಮ್ ಫ್ರಮ್, ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ, ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಓಕೆ, ಇದೊಂದೇ ಅಲ್ಲ, ಯೋಜನೆಗಳ ಬಗ್ಗೆ ಕೂಡ ಕೇಳ್ಬಿಡ್ತಾರೆ ನಿಮ್ಗೆ. ಅಂದ್ರೆ ಯಾವ ಸ್ಕೀಮ್ಗೆ ಅತ್ಯಂತ ಹೆಚ್ಚು ದುಡ್ಡು ಕೊಡ್ತಾ ಇದ್ದಾನೆ, ಯಾವ ಒಂದು ಸಚಿವಾಲಯಕ್ಕೆ ಹೆಚ್ಚಂತ ದುಡ್ಡು ಕೊಡ್ತಾ ಇದ್ದಾರೆ ಈ ಬಜೆಟ್ ಅಲ್ಲಿ. ನೋಡಿ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿದೆ, ಓಕೆ, ಗ್ಯಾರಂಟಿ ಸ್ಕೀಮ್, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ 86,000 ಕೋಟಿ ಕೊಡ್ತಾ ಇದ್ದಾರೆ ಫಸ್ಟ್. ಸೆಕೆಂಡ್ ಬಂದು ಸೋಲಾರ್ ಪವರ್ ಗ್ರಿಡ್ ಗೆ 8,500 ಕೋಟಿ. ಈ ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೇನೆ, ಇದು ಹೋದ ವರ್ಷ ಕಂಪೇರ್ ಮಾಡ್ತಾ ಇರೋದು. ಅದು ಬಿಟ್ರೆ ನಿಮಗೆ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ 7,500 ಕೋಟಿ ಕೊಡ್ತಾ ಇದ್ದಾರೆ. ಅಂದ್ರೆ ಯಾವ ಸ್ಕೀಮ್ ಕೊಡ್ತಾ ಇದ್ದಾರೆ ಅಂತ ಇದು ಕೂಡ ನೋಡ್ಕೋಬೇಕು. ಫಸ್ಟ್, ಸೆಕೆಂಡ್, ಥರ್ಡ್, ಇದು ಫೋರ್ತ್ ಯಾವುದು, ಇನ್ಸೆಟ್ ಮಾಡಿಫೈಡ್ ಪ್ರೋಗ್ರಾಮ್ ಫಾರ್ ಡೆವಲಪ್ಮೆಂಟ್ ಆಫ್ ಸೆಮಿಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಏನೇನು ಫೆಸಿಲಿಟಿ ಕೊಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಅದು ಬಿಟ್ರೆ ಪ್ರೊಡಕ್ಷನ್ ಲಿಂಕ್ಡ್ ಸ್ಕೀಮ್ ಇದು 5ನೇದು. ಅಂದ್ರೆ ಈ ವರ್ಷ ಏನ್ ಪ್ರೊಡಕ್ಷನ್ ಮಾಡಿರ್ತೀರಾ, ಮುಂದಿನ ವರ್ಷ ಅದಕ್ಕಿಂತ ಹೆಚ್ಚೆಷ್ಟು ಮಾಡ್ತೀರಾ, ಅವಾಗ ಅವ್ರಿಗೆ ಅದಕ್ಕೆ ಬೇಕಾದ ಇನ್ಸೆಂಟಿವ್ಸ್ ಗಳು ಕೊಡ್ತಕ್ಕಂಥದ್ದು. ಓಕೆ, ಸೊ ಇದು 6ನೇದು ಹೈಡ್ರೋಜನ್ ಮಿಷನ್. ಅದೇ ತರ ಮಿನಿಸ್ಟ್ರಿಗಳಿಗೆ ಬಂದ್ರೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೆ ಹೆಚ್ಚು ಕೊಡ್ತಾ ಇದ್ದಾರೆ. ಡಿಫೆನ್ಸ್ ಮಿನಿಸ್ಟ್ರಿಗೆ, ಡಿಫೆನ್ಸ್ ಸಚಿವಾಲಯಕ್ಕೆ 6.2 lakh ಕೋಟಿ. ಮತ್ತೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಹೈವೇ, ರಸ್ತೆ ಸಾರಿಗೆ ಸಚಿವಾಲಯ ಕಮ್ಮಿ ಕೊಡ್ತಾ ಇರೋದು ಯಾವ್ದಕ್ಕೆ ನೋಡಿ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ 1.27 ಲಕ್ಷ ಕೋಟಿ.
ಅರ್ಥ ಆಗ್ತಿದೆಯಲ್ಲ? ಸೊ ಇಂಥದ್ದೆಲ್ಲ ಡೈರೆಕ್ಟ್ ಆಗಿ ಕ್ವಶನ್ಸ್ ಬಂದ್ಬಿಡುತ್ತೆ ಸ್ನೇಹಿತರೆ. ಇನ್ನು ನಾನ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಇದನ್ನ ಬಜೆಟ್ ಮಾತಾಡ್ತಿರೋದು ಕಂಪ್ಲೀಟ್ ಆಗಿ ಬಜೆಟ್ ಅಲ್ಲಿ ನಮ್ಮ ಅರ್ಥಶಾಸ್ತ್ರದ ಸಚಿವರು, ಏನು ಹಣಕಾಸಿನ ಸಚಿವರು ವಿಕಸಿತ ಭಾರತದ ಬಗ್ಗೆ ಮಾತಾಡ್ತಾರೆ, ಮತ್ತೆ ಅಮೃತ್ ಕಾಲದ ಬಗ್ಗೆ ಮಾತಾಡ್ತಾರೆ, ಅದ್ರ ಮೇಲೆ ಮಂಡಿಸ್ತಾ ಹೋಗ್ತಾರೆ. ನೋಡಿ, ಮೊದ್ಲು ಈ ಮಂತ್ರ ಏನಿದೆ ಸರ್, ಈ ಭಾರತ ವಿಕಾಸ ಆಗ್ಬೇಕು, ಜನಸಂಖ್ಯೆ ಜಾಸ್ತಿ ಆಗ್ತದೆ, ಈ ಜನಸಂಖ್ಯೆನ ಕಮ್ಮಿ ಏನಾಗ್ತಾ ಇದೆ, ಆ ಜನಸಂಖ್ಯೆನ ದೃಷ್ಟಿಲಿ ಇಟ್ಕೋಬೇಕು. ಅದು ನಮ್ಗೆ ಪಾಸಿಟಿವ್ ಹೌದು, ನೆಗೆಟಿವ್ ಹೌದು. ಸೊ ಅದಕ್ಕಿಂತ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ಸಮಿತಿ ಕೂಡ ರಚನೆ ಮಾಡ್ತಾ ಇದೆ. ಓಕೆ, ಇದನ್ನ ಅಧ್ಯಯನ ಮಾಡಕ್ಕೆ, ಇದ್ರ ಬಗ್ಗೆ ಸವಾಲುಗಳನ್ನ ಏನಿದೆ ಅದನ್ನ ಸ್ಟಡಿ ಮಾಡಕ್ಕೆ. ಸೊ ವಿಕಸಿತ ಭಾರತದ ಮಂತ್ರ ಏನಿತ್ತು ಮೊದಲು, ಸಬ್ಕಾ, ನೋಡಿ 2014ರಿಂದ ಹೆಂಗ್ ಹೋಗ್ತಾ ಇದೆ. ಈಗ ನಾವು 2047 100 ವರ್ಷ ಸ್ವತಂತ್ರ ಬಂದು ಡೆವಲಪ್ಡ್ ಕಂಟ್ರಿ ಆಗ್ಬೇಕು ನಾವು. ಮೊದ್ಲು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇತ್ತು, ಆಮೇಲೆ ಎಲ್ಲರನ್ನೂ ಒಳಗೊಳ್ಳಬೇಕು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಆಯ್ತು. ಆದ್ರೆ ಇವಾಗ ಸಬ್ಕಾ ಪ್ರಯಾಸ್ ಅಂದ್ರೆ ಎಲ್ಲರನ್ನೂ ಒಳಗೊಳ್ಳೋದಾಗಿಲ್ಲ, ಒಳಗೊಳ್ಳೋರೆಲ್ಲರೂ ಕೆಲಸ ಮಾಡಬೇಕು, ಅದರ ಒಂದು ಡೆವಲಪ್ಡ್ ಕಂಟ್ರಿಗೆ ಹೋಗ್ಬೇಕು ಅಂದ್ರೆ ನಾವ್ ಇದನ್ನೆಲ್ಲ ಮಾಡ್ಬೇಕು. ಅರ್ಥ ಆಗ್ತಿದ್ಯಲ್ಲ? ಸೊ ಇದು ವಿಕಸಿತ ಭಾರತ. ಸೊ ಈ ವಿಕಸಿತ ಭಾರತ ಆಗ್ಬೇಕು ಅಂತಂದ್ರೆ ಏನು, ಭಾರತ ದೃಷ್ಟಿ ಹೆಂಗಿರ್ಬೇಕು, ವಿಕಸಿತ ಭಾರತ ಆಗ್ಬೇಕು ಅಂದ್ರೆ ಎಲ್ಲರನ್ನೂ ಒಳಗೊಳ್ಳಬೇಕು. ಎಲ್ಲರನ್ನೂ ಒಳಗೊಂಡ್ರೆ ಅದಕ್ಕೆ ಮೂಲ ಸೌಕರ್ಯ ಬೇಕು. ಸೊ ಈ ಮೂಲ ಸೌಕರ್ಯ ಟೆಕ್ನಾಲಜಿಗಳನ್ನ ಬಳಸ್ಕೋಬೇಕು. ಸೊ ಇದನ್ನ ಹೆಂಗೆ ಮಾಡ್ತಾ ಹೋಗ್ತೀರಾ? ಓಕೆ, ಹೆಂಗೆ ಮಾಡ್ತಾ ಹೋಗ್ತೀರಾ? ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬರೀ ಕೇಂದ್ರ ಸರ್ಕಾರ ಮಾಡಕ್ ಸಾಧ್ಯನಾ? ಇಲ್ಲ, ರಾಜ್ಯ ಸರ್ಕಾರಗಳ ಹೆಲ್ಪ್ ಬೇಕು. ರಾಜ್ಯ ಸರ್ಕಾರಕ್ಕೆ ದುಡ್ಡು ಯಾರು ಕೊಡ್ತಾರೆ? ಬೇರೆ ಬೇರೆ ಪ್ರೋಗ್ರಾಮ್ ಮಾಡಬೇಕು, ಹೊಸ ಹೊಸ ಸುಧಾರಣೆಗಳು ತರಬೇಕು. ಅದಕ್ಕೇನೆ ರಾಜ್ಯ ಸರ್ಕಾರಗಳನ್ನ ವಿಕಸಿತ ಭಾರತಕ್ಕೋಸ್ಕರ 50 ವರ್ಷಗಳ ಕಾಲ 75,000 ಕೋಟಿಗಳನ್ನ ಕೊಡ್ತಾ ಇದ್ದಾರೆ, ವಿತೌಟ್ ಇಂಟ್ರೆಸ್ಟ್, ಬಡ್ಡಿ ರಹಿತ ಸಾಲ ರಾಜ್ಯ ಸರ್ಕಾರಗಳಿಗೆ. ಅಷ್ಟು ದುಡ್ಡನ್ನ ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಸೊ ಇದನ್ನ ಮಾಡ್ಬೇಕು ಅಂತಂದ್ರೆ ನಾವು ಸಬ್ಕಾ ಪ್ರಯಾಸ್ ಅಂದ್ರೆ ಎಲ್ಲರೂ ಕೂಡ ಇದನ್ನ ಕೆಲಸ ಮಾಡ್ಬೇಕು. ಈ ವಿಕಸಿತ ಭಾರತ ಆಗ್ಬೇಕು, ವಿಕಸಿತ ಭಾರತ ಆಗ್ಬೇಕು ಅಂತ. ಸೊ ಹಾಗಾಗಿ ಜನಸಂಖ್ಯಾ ಶಾಸ್ತ್ರ, ಪ್ರಜಾಪ್ರಭುತ್ವ ಮತ್ತೆ ವೈವಿಧ್ಯತೆ, ಇದು ತ್ರಿಮೂರ್ತಿಗಳು ಅಂತ ಹೇಳ್ತಾರೆ. ಜನಸಂಖ್ಯೆ ಕೂಡ ಇರಬೇಕು, ಜೊತೆಗೆ ಪ್ರಜಾಪ್ರಭುತ್ವನೂ ಇರ್ಬೇಕು, ಮತ್ತೆ ವೈವಿಧ್ಯತೆ. ನಮ್ಮ ಭಾರತ ಏನು ಸರ್, ಇವೆಲ್ಲ ಇದ್ರ ಮೇಲೆ ನಿಂತಿರೋದು ನಮ್ಮ ಭಾರತ. ಎಸ್ ಎಸ್ ಹೀಗಾಗಿ ಇದನ್ನ ನಾವು ಅಚೀವ್ ಮಾಡ್ಬೇಕು ಅಂದ್ರೆ ಸಾಮಾಜಿಕ ನ್ಯಾಯ ಕೂಡ ಇರಬೇಕು. ಸಾಮಾಜಿಕ ನ್ಯಾಯ ಈ ವಿಕಸಿತ ಭಾರತದಲ್ಲಿ ಪ್ರಮುಖವಾಗಿ ಸಾಮಾಜಿಕ ನ್ಯಾಯ, ಇದರಲ್ಲಿ 4 ಜಾತಿಗಳ ಬಗ್ಗೆ ಮಾತಾಡ್ತಾರೆ ಸರ್. ಜಾತಿ ಅಂದ ತಕ್ಷಣ ಈ ನಮ್ಮ ಧರ್ಮ ಜಾತಿಗಳೆಲ್ಲ ಇಲ್ಲಿ ಹೇಳೋದು. ಪ್ರಧಾನಮಂತ್ರಿಗಳು ಹೇಳ್ತಾರೆ 4 ಜಾತಿಗಳು ಯಾವ್ದು ಅಂದ್ರೆ ಗರೀಬರು ಅಂದ್ರೆ ಬಡವರು, ಮಹಿಳೆಯರು, ಯುವಕರು, ಅನ್ನದಾತ, ರೈತ. ನೋಡಿ, ವಿಕಸಿತ ಭಾರತ ಆಗ್ಬೇಕು ಅಂದ್ರೆ ಈ 4 ಜನರ ಮುಂದೆ ತರಬೇಕು ನಾವು. ಸೊ ಅದನ್ನ ಒಂದೇ ಡಿಸ್ಕಸ್ ಮಾಡೋಣ, ಆಮೇಲೆ ಅಮೃತ್ ಕಾಲ್ ಡಿಸ್ಕಸ್ ಮಾಡೋಣ. ನೋಡಿ, ಇವೆರಡರ ಮೇಲೆ ನಿಂತಿರೋದು ಈ ಬಜೆಟ್, ಇವರು ಎಂಟ್ರಿ ಬಜೆಟ್ ಮಾಡಿಸಿರೋದು. ಓಕೆ, ಒಂದು ಅಪ್ರಾಪೋಸಿಷನ್ ಬಿಲ್ಲು, ಅವ್ರಗಳದೇನಿದೆ ಖರ್ಚುಗಳು, ಅದಕ್ಕೊಂದಕ್ಕೋಸ್ಕರ ಮತ್ತೆ ಏನ್ ಮಾಡ್ತೀವಿ ಅನ್ನೋದಕ್ಕೆ. ಇವೆಲ್ಲ KS ಅಲ್ಲಿ ಕೇಳ್ತಾನೆ, ಬೇರೆ ಬೇರೆ ಎಕ್ಸಾಮ್ಗಳು ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ, ಪ್ರಬಂಧಗಳು ಕೇಳ್ತಾನೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಅಂತರ್ಗತ ಅಭಿವೃದ್ಧಿ ಮತ್ತೆ ಬೆಳವಣಿಗೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಎಲ್ಲರನ್ನೂ ಒಳಗೊಳ್ಳಬೇಕು, ಜೊತೆಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗ್ಬೇಕು. ಓಕೆ, ಸುಸ್ಥಿರ ಬೆಳವಣಿಗೆ ಕೂಡ ಆಗ್ಬೇಕು, ಆರ್ಥಿಕ ಬೆಳವಣಿಗೆ ಕೂಡ ಆಗ್ಬೇಕು. ಇಷ್ಟೇ ಸಿಂಪಲ್ ಈ ಬಜೆಟ್ ಹೇಳ್ತಕ್ಕಂಥದ್ದು. ಸೊ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಹೇಳ್ತಾರೆ, ನಾವು ಏನೇನ್ ಮಾಡಿದೀವಿ, ಏನೇನ್ ಮಾಡ್ತೀವಿ ಅಂತ. ನೋಡಿ, ನಾವು ಆಲ್ರೆಡಿ ಲಾಸ್ಟ್ 2014 ಈ ಒಂದು ಸರ್ಕಾರ ಏನ್ ಬಂತು, NDA ಸರ್ಕಾರ 10 ವರ್ಷಗಳಿಂದ ಒಂದು ಟೈಮ್ ಪೀರಿಯಡ್ ಏನ್ ಮಾಡಿದ್ದಾರೆ, ಎಲ್ಲರಿಗೂ ವಸತಿ ಕೊಟ್ಟಿದ್ದೀವಿ. ಓಕೆ, ಹೌಸ್ ಫಾರ್ ಆಲ್, ಹರ್ಗರ್ ಹರ್ ಜಲ್, ಪ್ರತಿಯೊಬ್ಬರಿಗೂ ಕುಡಿಯುವ ನೀರು, ಎಲ್ಲರಿಗೂ ವಿದ್ಯುತ್, ಹೌಸ್ ಏನೋ ಪವರ್ ಸಪ್ಲೈ ಫಾರ್ ಕರೆಂಟ್ ಫಾರ್ ಆಲ್, ಅಡಿಗೆ ಅನಿಲ, ಬ್ಯಾಂಕ್ ಖಾತೆಗಳು, ಜನ್ಧನ್ ಯೋಜನೆಗಳಾಗಿರ್ಬೋದು. ಓಕೆ, ಅಡಿಗೆ ಅನಿಲ ನಿಮ್ಗೆ ಗೊತ್ತಿದೆ, ಅದಕ್ಕೆ ಉಜ್ವಲ ಯೋಜನಾ ಮತ್ತೆ LED ಉಜಾಲ ಯೋಜನಾ, ಇವೆಲ್ಲ ಉಜ್ವಲ ಯೋಜನಾ ಎಲ್ಲ ಗೊತ್ತಿದೆಯಲ್ಲ. ಸೊ ಇದುಗಳು ಮತ್ತೆ ರೈತರು ಯಾರು, ಅವ್ರಿಗೆ ಗ್ರಾಮೀಣರು, ರೈತರು, ಅನ್ನದಾತರು ಅಂತ ಏನ್ ಕರಿತೀವಿ, ಅವ್ರಿಗೂ ಕೂಡ ಉಚಿತ ಪಡಿತರ ಯೋಜನೆ, BPL ಕಾರ್ಡು, ಅಂತ್ಯೋದಯ ಯೋಜನಾ. ಓಕೆ, ಸೊ ಕನಿಷ್ಠ ಬೆಂಬಲ ಬೆಲೆಗಳು, ಅವ್ರ MSP ಗಳನ್ನ ಕೊಡ್ತಾ ಇರೋದು, ಮಿನಿಮಮ್ ಸಪೋರ್ಟ್ ಪ್ರೈಸ್. ಸೊ ಇವೆಲ್ಲನೂ ನಾವು ಮಾಡ್ತಾ ಇದೀವಿ. ಇದನ್ನ ಮಾಡಿ ಆದಾಯನ ಹೆಚ್ಚಿಸ್ತಾ ಇದೀವಿ. ವಿಕಸಿತ ಭಾರತಕ್ಕೆ ದುಡ್ಡು ಹೆಂಗೆ ನಾವು ಡೆವಲಪ್ ಆಗ್ಬೇಕು, ಎಲ್ಲರನ್ನೂ ಒಳಗೊಳ್ಳಂತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಅದ್ರಲ್ಲಿ ಫಸ್ಟ್ ಬಡವರ ಬಗ್ಗೆ ಮಾತಾಡೋದ್ರೆ ಗರೀಬ್ ಕಲ್ಯಾಣ ದೇಶದ ಕಲ್ಯಾಣ, ಬಡವರ ಕಲ್ಯಾಣ ದೇಶದ ಕಲ್ಯಾಣ ಅಂತ. ಸೊ ಏನ್ ಮಾಡ್ತಾರೆ ಸರ್, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅವ್ರಿಗೆ, ಅಲ್ವಾ? ಎಲ್ಲರೂ ಜೊತೆಗೆ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡ್ತಾ ಇದಾರೆ, PM ಕಿಸಾನ್ ಯೋಜನಾ ತಂದಿದೀವಿ ಅಲ್ವಾ? 6,000 ರೂಪಾಯಿ 2,000 ರೂಪಾಯಿ ಒಂದ್ ವರ್ಷಕ್ಕೆ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಅಲ್ವಾ ಸರ್? ಇದರಿಂದ ಜೊತೆಗೆ ಅವ್ರಿಗೆ BPL ಕಾರ್ಡು ಇಂದ ಏನಾಗ್ತದೆ, ಅವ್ರಿಗೆ ರೇಷನ್ ಸಿಗ್ತಾ ಇದೆ. ಓಕೆ, ಸಬ್ಸಿಡಿಗಳು ಸಿಗ್ತಾ ಇದೆ. ಸೊ ಇವೆಲ್ಲ ಕಾರಣದಿಂದ ಬಡವರ ಸಂಖ್ಯೆ ನೋಡಿ,
2005 ಬಿಟ್ಟಾಕೆ 13-14 29.2% ಏನಿತ್ತು ರೇಷಿಯೋ, ಪೋವರ್ಟಿ ರೇಷಿಯೋ ಭಾರತದಲ್ಲಿ, ಅದು 11.3%ಗೆ ಇವಾಗ ಇಳಿದಿದೆ ಅಂತ ಹೇಳ್ತಾರೆ. ಅದೊಂದೇ ಅಲ್ಲ, ಬರೀ ಗ್ರಾಮೀಣ ಬಗ್ಗೆ ಅಂತಲ್ಲ, ಗರೀಬ್ ಕಲ್ಯಾಣ್ ಬರೀ ಗ್ರಾಮೀಣದಲ್ಲಿ ಇಲ್ಲ, ನಮ್ಮ ಇದರಲ್ಲಿ ಇದ್ದಾರೆ, ಅಂದ್ರೆ ಈ ಸ್ಟ್ರೀಟ್ ವೆಂಡರ್ ಅಂತ ಏನ್ ಕರಿತೀವಿ, ಅದಕ್ಕೆ PM ಸ್ವನಿಧಿ ಯೋಜನೆ ಇದೆ. 3ನೇ ಬಾರಿ ಒಬ್ಬೊಬ್ರಿಗೆ 3ನೇ ಬಾರಿ ಕಂತುಗಳು ಕೊಟ್ಟಿದ್ದಾರೆ. ಈ PM ಸ್ವನಿಧಿ ಸ್ಟ್ರೀಟ್ ವೆಂಡರ್ ಏನಿದ್ದಾರೆ, ಅವ್ರು ಒಂದ್ಸಲ ತಗೊಂಡು 1 ವರ್ಷ ಅವ್ರೇನ್ ಟೈಮ್ ಪೀರಿಯಡ್ ಕೊಟ್ಟಿರ್ತಾರೆ, ಸಾಲ ಅಷ್ಟು ಕೊಟ್ಬಿಟ್ರೆ ಅವ್ರಿಗೆ 2ನೇ ಸಲ ಕೊಡ್ತಾರೆ, ಇನ್ನು ಜಾಸ್ತಿ ಕೊಡ್ತಾರೆ, ಅದನ್ನು ಆ ಒಂದು ಟೈಮ್ ಪೀರಿಯಡ್ ತೀರ್ಸಿದ್ರೆ 3ನೇ ಸಲ ಬಾರಿಗೆ ಕೂಡ ಪಡೆದಿದ್ದಾರಂತೆ PM ಸ್ವನಿಧಿ ಯೋಜನೆ. ಅದೊಂದೇ ಅಲ್ಲ, ಬುಡಕಟ್ಟು ಜನಾಂಗ ಅಂತ ಏನ್ ಕರಿತೀವಿ, ನಮ್ಮ PM ಜನ್ಮಾನ್ ಯೋಜನೆ ಅಂತ ಕರಿತೀವಿ. ಏನ್ ಫುಲ್ ಫಾರ್ಮ್? ಪ್ರಧಾನ ಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಅಂತ ಕರಿತೀವಿ. ಪರ್ಟಿಕ್ಯುಲರ್ ವರ್ನರಬಲ್ ಟೈಪ್ಸ್ ಅಂತ ಕರಿತೀವಿ, ಪರ್ಟಿಕ್ಯುಲರ್ ವರ್ನರಬಲ್ ಟ್ರೈಬ್ಸ್ ಅಂತ ಏನ್ PVTG ಅಂತ ಏನ್ ಕರಿತೀವಿ, ಬುಡಕಟ್ಟು ಜನಾಂಗ, ಅವ್ರನ್ನ ಹೊರಗೆ ತರಬೇಕು, ಅವ್ರನ್ನ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗಳನ್ನ ಮಾಡಬೇಕು. ಜೊತೆಗೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನಾ 18 ರೀತಿಯ ಕುಶಲಕರ್ಮಿಗಳನ್ನ ಇದರಲ್ಲಿ ಗುರುತಿಸಿದ್ದಾರೆ. ಅವರ ಒಂದು ಕುಶಲಕರ್ಮತೆಗಳನ್ನ ಟ್ರೈನಿಂಗ್ ಕೊಡೋದು, ಅದನ್ನ ಸಂರಕ್ಷಣೆ, ಅವ್ರಿಗೆ ದುಡ್ಡು ಕೊಡೋದು, ಇನ್ಸೆಂಟಿವ್ ಕೊಡೋದು. ಓಕೆ, ಸೊ ಇದನ್ನೆಲ್ಲ ಮಾಡ್ತಾ ಇದೀವಿ. ಇದರಿಂದ ಏನಾಗಿದೆ ಸರ್, ನಮ್ಮ ವಿಕಸಿತ ಭಾರತದ ಒಂದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಅದನ್ನ ಹೇಳ್ತಾ ಇರೋದಿಲ್ಲಿ, ಏನೋ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂಡ್ ಗ್ರೋತ್ ಅಂತ, ವಿಕಸಿತ ಭಾರತ. ಆಯ್ತಾ? ಇನ್ನು ಅನ್ನದಾತರ ಬರ್ತೀವಿ. ಅನ್ನದಾತರು, ಫಾರ್ಮರ್, ವೆರಿ ಇಂಪಾರ್ಟೆಂಟ್. ನಾನು ಕಿಸಾನ್ ಬಗ್ಗೆ ಹೇಳಿದೆ, PM ಕಿಸಾನ್ ಯೋಜನಾ. ಓಕೆ, ಅದೊಂದೇ ಅಲ್ಲ, ಅವ್ರಿಗೆ ಒಂದು PM ಫಸಲ್ ಬಿಮಾ ಯೋಜನಾ, ಅದು ಕೂಡ ಕೊಡ್ತಾರೆ 4 ಕೋಟಿ ರೈತರಿಗೆ. ಅಂದ್ರೆ ಏನು, ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್ ಅಂತ ಏನ್ ಕರಿತೀವಿ, ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್. ಜೊತೆಗೆ ನಾಮ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಆನ್ಲೈನ್ ಮುಖಾಂತರ ಕೂಡ 3 ಲಕ್ಷ ಕೋಟಿ ವ್ಯವಹಾರ ನಡೆದಿದೆ. 1.8 ಕೋಟಿ ರೈತರು ಮಂಡಿಗಳಲ್ಲೇ ಮಾರುಕಟ್ಟೆಗಳನ್ನೆಲ್ಲ ಇದು ಮಾಡಿದ್ದಾರೆ, ಕೂತಿದ್ದ ಜಾಗದಲ್ಲೇ ಸೇಲ್ ಮಾಡಿದ್ದಾರೆ. ಸೊ ಇದೇನು ಅನ್ನದಾತರ ವೆಲ್ಫೇರ್ಗೋಸ್ಕರ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಸ್ಗಳು ಅಂತ ಹೇಳಿ ಇದ್ರ ಬಗ್ಗೆ ಮಾತಾಡ್ತಾರೆ. ಓಕೆ, ಹಾಗೆ ಯುವ ಯೋಜನಾ, ವೆರಿ ಇಂಪಾರ್ಟೆಂಟ್. ಎಂಪವರಿಂಗ್ ಅಮೃತ್ ಪೀದಿ, ದ ಯುವ ಅಮೃತ್ ಪೀದಿಗೆ ಅಧಿಕಾರ ನೀಡುವುದು, ನಮ್ಮ ಏಳಿಗೆ ಯುವಕರನ್ನು ಸಜ್ಜುಗೊಳಿಸುವುದು. ಯುವಕರನ್ನು ಸಜ್ಜುಗೊಳಿಸಬೇಕಂದ್ರೆ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ವಿದ್ಯಾಭ್ಯಾಸ, ಅದಕ್ಕೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಂದಿದ್ದಾರೆ, PM ಶ್ರೀ ತಂದಿದ್ದಾರೆ, ಗುಣಮಟ್ಟ ಬೋಧನೆ, ಅದನ್ನು ಬೋಧಿಸೋರ್ಗೂ ಟ್ರೈನಿಂಗ್ ಕೊಡಬೇಕು, ಸಮಗ್ರ ಸುಸಜ್ಜಿತ ವ್ಯಕ್ತಿಗಳನ್ನು ಪೋಷಿಸಬೇಕು, PM ಶ್ರೀ ಯೋಜನೆ ತಂದಿದ್ದೆ. ಓಕೆ, ಸ್ಕಿಲ್ ಇಂಡಿಯಾ ಮಿಷನ್ ಅಂತ ಟ್ರೈನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುದ್ರಾ ಯೋಜನೆ ಇದೆ, ದುಡಿಯತಕ್ಕಂಥ ಯುವಕರಿಗೆ ಸಾಲ ಕೊಡೋದು, ಸ್ವಯಂಯಾಗಿ ದುಡಿತಕ್ಕಂಥ ಕಾಲ್ ಮೇಲೆ ನಿಂತೊಡಗೋ ಮುದ್ರಾ ಯೋಜನೆ ಇದೆ. ಓಕೆ, ಅದೊಂದೇ ಅಲ್ಲದೆ ಹೈ ಲೆವೆಲ್ ಎಜುಕೇಶನ್, IITಗಳು ಮೊದಲು 2014ರಲ್ಲಿ ಎಷ್ಟಿದೆ, 2023ರಲ್ಲಿ 23 ಇದೆ. IIMsಗಳು ಎಷ್ಟಿದೆ, ಯೂನಿವರ್ಸಿಟಿಗಳು 2023ರಲ್ಲಿ ಎಷ್ಟಿದೆ. ಅಂದ್ರೆ ಈ ಲಾಸ್ಟ್ 1 ವರ್ಷಗಳಲ್ಲಿ 10 ವರ್ಷಗಳಲ್ಲಿ ಇಷ್ಟು ನಾವು ಹೆಚ್ಚಿಗೆ ಮಾಡಿದೀವಿ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇದು ಯೂತ್ಗೆ ಸಂಬಂಧಪಟ್ಟಂತೆ. ಅದು ಬಿಟ್ರೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಅಡಿಯಲ್ಲಿ. ಓಕೆ, ಸೊ ಇದು ಗೊತ್ತಿರಬೇಕು ನಿಮ್ಗೆ. ಆಮೇಲೆ ನಾರಿ ಶಕ್ತಿ ಬಗ್ಗೆ ಅಂತೂ ನಿಮ್ಗೆ ಹೇಳಂಗೆ ಇಲ್ಲ. ಮಹಿಳಾ ಸಬಲೀಕರಣ, ಉದ್ಯಮಶೀಲತೆ ಮೂಲಕ ಮಹಿಳಾ ಸಬಲೀಕರಣ, ಜೀವನ ಸುಲಭ ಮಾಡಬೇಕು ಅವ್ರಿಗೆ. ಈಸ್ ಆಫ್ ಡೂಯಿಂಗ್, ಅದಕ್ಕೆ ಏನ್ ಮಾಡಿದ್ದಾರೆ ಸರ್, ಅವ್ರಿಗೂ ಮಹಿಳೆಯರಿಗೂ ಮುದ್ರಾ ಯೋಜನೆಗಳ ಮುಖಾಂತರ ಮಹಿಳಾ ಎಂಟ್ರಪ್ರಿನರ್ಸ್, ಓಕೆ, ಉದ್ಯಮಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಲಾಸ್ಟ್ 10 ವರ್ಷದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಇದರಲ್ಲಿ ಸ್ಟೆಮ್ ಅಲ್ಲಿ ಮಹಿಳೆಯರಿಗೆ ಅತ್ಯಂತ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. 43% ಅಷ್ಟು ಎನ್ರೋಲ್ಮೆಂಟ್ ಆಗಿದೆ. ಸ್ಟೆಮ್ ಅಂದ್ರೇನು, ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್. ಓಕೆ, ಉನ್ನತ ಶಿಕ್ಷಣ ದಾಖಲಾತಿ 20% ಹೆಚ್ಚಿಗೆ ಆಗಿದೆಯಂತೆ. ನಾರಿ ಶಕ್ತಿ ಅಂದ್ರೇನು, ತ್ರಿವಳಿ ತಲಾಖ್ ಕಾನೂನು ಬಾಹಿರ ಘೋಷಣೆ ಮಾಡಿದ್ದಾರೆ. ಮತ್ತೆ ರಾಜ್ಯಸಭಾ, ಲೋಕಸಭೆ ಮತ್ತೆ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 1/3 ಭಾಗದಷ್ಟು ಆಲ್ರೆಡಿ ಬಿಲ್ ಅಪ್ರೂವ್ ಆಗಿದೆ, ಕಾಯ್ದೆ ಆಗಿದೆ ಅಲ್ವಾ. ಆಮೇಲೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ, ವೆರಿ ಇಂಪಾರ್ಟೆಂಟ್ ಸರ್. ಮತ್ತೆ ಲಖ್ಪತಿ ದೀದಿ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಮುಂದೆ ಕೂಡ ಮಾತಾಡ್ತೀನಿ ಇದ್ರ ಬಗ್ಗೆ. 1 ಕೋಟಿಯಷ್ಟು ಜನ ಆಲ್ರೆಡಿ ಇದ್ದಾರೆ. ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಮುಖಾಂತರ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಸ್ನೇಹಿತರೆ, ಅವರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಇದನ್ನ 1 ಕೋಟಿ ಜನರಿಂದಾಗಿ 2 ರಿಂದ 3 ಕೋಟಿಗೆ ತಗೊಂಡೋಗಿ ಲಖ್ಪತಿ ದೀದಿ ಅಂದ್ರೇನು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿಗೆ ಏನೇನು ಬೇಕು ಫೆಸಿಲಿಟಿಗಳು, ಸಾಲ ಸೌಲಭ್ಯಗಳು ಏನೇನು ಕೊಡ್ಬೇಕೆಲ್ಲ ಮಾಡ್ತಾ ಇದೀವಿ. ಮತ್ತೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಏನಿದೆ ಸರ್, ಓಕೆ, ಮನೆ ಕೊಡೋದು, ಗ್ರಾಮೀಣ ಆವಾಸ್ ಯೋಜನೆ, ಅದರಲ್ಲಿ ಮಹಿಳೆಯರನ್ನು ಕೂಡ ಸೇರಿಸ್ಕೋಬೇಕು, ರಿಜಿಸ್ಟ್ರೇಷನ್ಗೆ ಜಂಟಿಯಾಗಿ ಸೇರಿಸ್ಕೋಬೇಕು ಅಥವಾ ಅವ್ರ ಹೆಸರು ಮಾಡ್ಕೋಬೇಕು ಅಂತ ತರ್ತಾ ಇದ್ದಾರೆ ರೂಲ್ಸ್. ಇದರಿಂದ ಏನಾಗುತ್ತೆ, ನಾರಿ ಶಕ್ತಿನ ಬೆಳವಣಿಗೆ ಆದಂಗಾಗುತ್ತೆ. ಇದ್ರ ಬಗ್ಗೆ ಮಾತಾಡ್ತಾರೆ. ವಿಕಸಿತ ಭಾರತ ಬಗ್ಗೆ ಮಾತಾಡ್ತೇನೆ ಸ್ನೇಹಿತರೆ. ಜೊತೆಗೆ ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್, ಇವಾಗೆಲ್ಲ ಏನ್ ಮಾತಾಡಿದ್ವಿ ಸರ್, ಇವೆಲ್ಲ ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್, ಎಕನಾಮಿಕ್ ಮ್ಯಾನೇಜ್ಮೆಂಟ್, ಜನ ಕೇಂದ್ರೀಕೃತ ಅಂತರ್ಗತ ಅಭಿವೃದ್ಧಿ ಅಂತ ಕರಿತೀವಿ. ಅಂದ್ರೆ ಒಂದು ಅಭಿವೃದ್ಧಿ ಅಂತಕ್ಕಂಥ ಟೆಕ್ನಾಲಜಿ ಕೂಡ ಆಗ್ಬೇಕು,
ಜನರ ಎಕಾನಮಿ ಕೂಡ ಆಗ್ಬೇಕು. ಫಿಸಿಕಲ್, ಡಿಜಿಟಲ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ ಅದಕ್ಕೆ. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಆಗ್ಬೇಕು. ಡಿಜಿಟಲ್ ಪೇಮೆಂಟ್ ಗೆ ಸಂಬಂಧಪಟ್ಟಂತೆ ಆನ್ಲೈನ್ ಪೇಮೆಂಟ್ ಗಳು ತಂದಿರೋದಾಗಿರ್ಬೋದು, ಮತ್ತೆ ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ ಒಂದು ತೆರಿಗೆಯನ್ನ ಸಕ್ರಿಯಗೊಳಿಸಿರೋದಾಗಿರ್ಬೋದು, ಸರಕು ಮತ್ತು GST ತಂದು. ಓಕೆ, ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಇಲ್ಲಿ. ಮತ್ತೆ ಜಿಫ್ಸ್ ಸಿಟಿ, ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಏನಿದೆ, ಆರ್ಥಿಕತೆ ಜಾಗತಿಕ ಬಂಡವಾಳ ಇಂಟರ್ನ್ಯಾಷನಲ್ ಫೈನಾನ್ಸ್ ಸರ್ವಿಸ್ IFSC ಏನ್ ಕೊಡ್ತಾ ಇದೆ, ಇದು ನಮ್ಗೆ ಏನಕ್ಕೆ ಸರ್, ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ, ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಗೆ ಬರಕ್ಕೋಸ್ಕರ. ಹಾಗಾಗಿ ನಾವು ಕೋವಿಡ್ ನಂತರ ಕೂಡ ಪ್ರಪಂಚಕ್ಕೆ ಡೆವಲಪ್ಮೆಂಟ್ ಹೋಲಿಸ್ಕೊಂಡ್ರೆ ನೋಡಿ, ಇದು ವರ್ಲ್ಡ್ ಡೆವಲಪ್ಮೆಂಟ್ ಎಷ್ಟಿದೆ 2022ರಲ್ಲಿ, 2024 ನೋಡಿ, ಇದು ಭಾರತದ್ದು, ಇದು ವರ್ಲ್ಡ್ ಪ್ರಪಂಚದ್ದು. ಅದಕ್ಕಿಂತ ನಾವು ಹೋಲಿಸ್ಕೊಂಡ್ರೆ ನಾವು ಜಾಸ್ತಿನೇ ಇದೀವಿ ಅನ್ನೋದು ಹೇಳ್ತಾರೆ. ಸೊ ಇದಿಷ್ಟು ನಾವೇನ್ ಮಾತಾಡಿದ್ವಿ, ಇದು ವಿಕಸಿತ ಭಾರತ. ಓಕೆ, ಅರ್ಥ ಆಗ್ತಿದೆ? 4 ಜಾತಿಗಳೇನು, ಒಂದು ಭಾರತ, ಒಂದು ಯುವಕರು, ಮಹಿಳೆಯರು, ಬಡವರು, ಮತ್ತೆ ಅನ್ನದಾತರು, ಫಾರ್ಮರ್ಸ್. ನೋಡಿದ್ರ, ವಿಕಸಿತ ಭಾರತ ಬಗ್ಗೆ ಬಜೆಟ್ ಹೇಳುತ್ತೆ. ಆಮೇಲೆ ಅಮೃತ್ ಕಾಲದ ಬಗ್ಗೆ ಮಾತಾಡುತ್ತೆ. ಅಮೃತ್ ಕಾಲ ಅಂದ್ರೇನು, ನಾನು ಆಲ್ರೆಡಿ ಹೇಳಿದೀನಿ, ರಿಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫರ್, ಸುಧಾರಣೆ, ಕಾರ್ಯಕ್ಷಮತೆ, ರೂಪಾಂತರ, ಈ ತತ್ವಗಳನ್ನ ಇಟ್ಕೊಂಡು 2022ರಿಂದ ಸ್ಟಾರ್ಟ್ ಆಗಿದೆ 2047. ಅಂದ್ರೆ 100 ವರ್ಷಗಳೇನಾಗುತ್ತೆ, 100 ವರ್ಷ ಅಂದ್ರೆ ಈ 25 ವರ್ಷ ಏನಿದೆ ಈಗ, ಅದ್ರಲ್ಲಿ ಏನೇನ್ ಮಾಡ್ಬೇಕು, ಹೆಂಗೆ ನಾವು ತಗೊಂಡೋಗ್ಬೇಕು. ಇದಕ್ ಸಂಬಂಧಪಟ್ಟಂತೆ ಪಂಚಾಮೃತ ಬಗ್ಗೆ ಮಾತಾಡುತ್ತೆ. ಪಂಚಾಮೃತ ಅಂದ್ರೇನು, COP26 ಅಲ್ಲೇ ನಾವು ಅದ್ರ ಬಗ್ಗೆ ಹೇಳಿದೀವಿ. ಎನ್ವೈರನ್ಮೆಂಟ್ ಮಾಡಾಗ ಹೇಳಿದೀನಿ, ಏನು ಸರ್ ಪಂಚಾಮೃತ ಗುರಿಗಳು, 2030ರ ವೇಳೆಗೆ 500 ಗಿಗಾವ್ಯಾಟ್ ಪಳೆಯುಳಿಕೆ ರಹಿತ ಇಂಧನ ಶಕ್ತಿ ಸಾಮರ್ಥ್ಯವನ್ನು ತಲುಪಬೇಕು ನಾವು. 2030ರ ವೇಳೆಗೆ ನವೀಕರಿಸಬಹುದಾದ ಶಕ್ತಿನ ಕನಿಷ್ಠ ಅರ್ಧದಷ್ಟನ್ನ ನಾವು ಪೂರೈಸಬೇಕು. ಅಂದ್ರೆ ಫಾಸಿಲ್ ಫ್ಯೂಯಲ್ ಬಿಟ್ಟು ನವೀಕರಿಸಬಹುದಾದ ರಿನ್ಯೂವಬಲ್ ಎನರ್ಜಿನ ಅರ್ಧದಷ್ಟು ನಾವು 2030ಕ್ಕೆ ಅಚೀವ್ ಮಾಡಬೇಕು. ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ, ಓಕೆ, ಕಾರ್ಬನ್ ಎಮಿಷನ್ 1 ಶತಕೋಟಿಯಷ್ಟು ಟನ್ಗಳಷ್ಟು ಕಮ್ಮಿ ಮಾಡಬೇಕು. ಇಂಗಾಲದ ತೀವ್ರತೆ 45% ಕಡಿಮೆಗೊಳಿಸಬೇಕು 2030ವರೆಗೆ. 2070ವರೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆ, ನೆಟ್ ಝೀರೋ ಎಮಿಷನ್ ಅಂತ ಕರಿತೀವಿ. ಏನ್ ಸರ್, ನೆಟ್ ಝೀರೋ ಎಮಿಷನ್ 2070. ಇದು 5 ಇದೆಯಲ್ಲ, ಈ 5 ಪಂಚಾಮೃತ ಅಂತ ಹೇಳ್ತೀವಿ ನಾವು. ಈ ಅಮೃತ್ ಕಾಲದಲ್ಲಿ ಈ ಪಂಚಾಮೃತಗಳನ್ನ ಇಟ್ಕೊಂಡು, ಏನ್ ಸರ್ ಅದು ಪಂಚಾಮೃತ, ನಾವು ಅಮೃತ್ ಕಾಲ ಅಂದ್ರೆ ಇಷ್ಟೇ, 25 ವರ್ಷ ಡೆವಲಪ್ ಆಗ್ಬೇಕು, ಡೆವಲಪ್ಮೆಂಟ್ ಬೆಳಿಬೇಕು, ಬೆಳವಣಿಗೆ ಆಗ್ಬೇಕು. ಹೆಂಗ್ ಬೆಳವಣಿಗೆ ಆಗ್ಬೇಕು, ಎಲ್ಲರನ್ನ ಜೊತೆ ಕೂಡ್ಸ್ಕೊಂಡ್ ಆಗ್ಬೇಕು. ಮತ್ತೆ ಹೆಂಗಾಗ್ಬೇಕು, ಸಸ್ಟೈನಬಲ್ ಆಗ್ಬೇಕು, ಅಂದ್ರೆ ಸುಸ್ಥಿರವಾಗಿ ಆಗ್ಬೇಕು. ಅದನ್ನೇ ಮಾತಾಡೋದು. ಸುಸ್ಥಿರ ಅಂದ್ರೆ ಏನು, ಇವೆಲ್ಲ ಇದನ್ನ ಇಟ್ಕೋಬೇಕು, ಎನ್ವಿರಾನ್ಮೆಂಟಲ್ ಕಂಡೀಷನ್ ಇಟ್ಕೋಬೇಕು, ಸಂಪನ್ಮೂಲಗಳನ್ನ ಉಳಿಸ್ಕೋಬೇಕು. ಸಿಂಪಲ್, ಅರ್ಥ ಆಗ್ತಿದೆಯಲ್ಲ? ಅದಕ್ಕೆ ಏನೇನ್ ಮಾಡ್ತಾರೆ ಅದನ್ನ ಇವಾಗ ನಾನು ಹೇಳ್ತಾ ಹೋಗ್ತೇನೆ. ಓಕೆ, 5 ರೀತಿಯ ಸ್ಟ್ರಾಟಜೀಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ಸಸ್ಟೈನಬಲ್ ಡೆವಲಪ್ಮೆಂಟ್, ನೆಟ್ ಝೀರೋ ನಾ ಆಲ್ರೆಡಿ ಹೇಳಿದೆ. ಇದನ್ನ ಅಚೀವ್ ಮಾಡ್ಬೇಕಂದ್ರೆ ಏನ್ ಬೇಕು, ಸೋಲಾರ್ ಪಾರ್ಕ್ಗಳು, ರೂಫ್ ಟಾಪ್ ಸೋಲರೈಸೇಷನ್ ಮಾಡ್ತಾ ಇದ್ದಾರೆ. ಓಕೆ, ಇದರಿಂದ ನಿಮ್ಗೆ ಬಿಜಲಿ ಮುಕ್ತಿ, ಪ್ರತಿ ತಿಂಗಳು 300 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಸಿಗುತ್ತಾ. ಈಗ ರೂಫ್ ಮಾಡಿದ್ರೆ ಏನಾಗುತ್ತೆ, ಸೋಲಾರ್ 2014ರಿಂದ ಜಾರಿಗೆ ತರ್ತಾರೆ. ಇದರಿಂದ ಏನಾಗುತ್ತೆ, ಈ ರೂಫ್ ಸೋಲರೈಸೇಷನ್ ಮಾಡೋದ್ರಿಂದ ನೀವು ಅದನ್ನ ಗ್ರಿಡ್ಗೆ ಕಳಿಸಬಹುದು, 18ರಿಂದ 20 ಸಾವಿರ ದುಡಿಬಹುದು ತಿಂಗಳಿಗೆ ಅಂತ ಹೇಳ್ತಾರೆ. ಮತ್ತೆ ನಿಮ್ಗೆ ಉಚಿತ ಯೂನಿಟ್ಗಳು ಸಿಗುತ್ತೆ ಅಂತ ಹೇಳ್ತಾರೆ. ಓಕೆ, ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಟಿಲೈಸ್ ಮಾಡಿ ಅಂತ ಹೇಳ್ತಾರೆ. ಈ ಬಸ್ಸಸ್ಗಳು, ಈ ವೆಹಿಕಲ್ ನ ತಗೊಳ್ಳಿ. ಇದ್ರಿಂದ ಈ ವೆಹಿಕಲ್ ತಗೊಳ್ಳಿದ್ರೆ ಏನಾಗುತ್ತೆ, ಒಂದು ಎನ್ವೈರನ್ಮೆಂಟ್ ಮತ್ತೆ ಫಾಸಿಲ್ ಫ್ಯೂಯಲ್ಸ್ ನಾವು ಆಮದು ಮಾಡೋದು ಕಮ್ಮಿ ಆಗುತ್ತೆ, ಎನ್ವೈರನ್ಮೆಂಟಲ್ ಸೇಫ್ ಆಗಿರುತ್ತೆ. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಯಾವ ಇನ್ಫ್ರಾಸ್ಟ್ರಕ್ಚರ್, ಎಲೆಕ್ಟ್ರಿಸಿಟಿ ಇನ್ಫ್ರಾಸ್ಟ್ರಕ್ಚರ್, ಚಾರ್ಜಿಂಗ್ ಪಾಯಿಂಟ್ಗಳು, ಜಾಬ್ಗಳು ಕ್ರಿಯೇಟ್ ಆಗ್ತವೆ. ಜಾಬ್ಗಳು ಕ್ರಿಯೇಟ್ ಆಗ್ತವೆ. ಮತ್ತೆ ಇದೊಂದೇ ಅಲ್ಲ, ಬಯೋ ಫ್ಯೂಯಲ್ಸ್ ಗಳನ್ನ ಯೂಸ್ ಮಾಡಿ, ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಗಳನ್ನ ಯೂಸ್ ಮಾಡಿ, ಉರುವಲನ್ನ ತೆಗೆಸಿ, ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ LPG ಕನೆಕ್ಷನ್ಸ್ ಕೊಡ್ತಾ ಇದೀವಿ. ನಾನ್ ಫಾಸಿಲ್ ಫ್ಯೂಯಲ್ಸ್ ನ ಕಮ್ಮಿ ಮಾಡಿ. ಸೊ ಇದು ಇದರ ಅಜೆಂಡಾ. ಅರ್ಥ ಆಗ್ತಿದೆಯಲ್ಲ? ಫೈನ್. ಇನ್ನು ಇದು ಬಿಟ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಮ್ಮ PM ಗತಿಶಕ್ತಿ ಯೋಜನೆ 100 ಲಕ್ಷ ಕೋಟಿ ಯೋಜನೆಗಳೇನಿದೆ, ಇದರಲ್ಲಿ ರೈಲ್ವೆಗೆ ಸಂಬಂಧಪಟ್ಟಂತೆ ರೈಲ್ವೆ ಕಾರಿಡಾರ್ ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. 3 ಯಾವ್ದು ಸರ್, ಶಕ್ತಿಗೆ ಸಪರೇಟ್, ಎನರ್ಜಿ, ಮಿನರಲ್ಸ್ ಅಂಡ್ ಸಿಮೆಂಟ್, ಎನರ್ಜಿ, ಮಿನರಲ್, ಸಿಮೆಂಟ್. ಮತ್ತೆ ಬಂದರು, ಇದಕ್ಕೆ ಸಪರೇಟ್ ಕಾರಿಡಾರು, ಅಂದ್ರೆ ಸಪರೇಟ್ ಒಂದಿದು ಬಂದರು ಸಂಪರ್ಕ ಕಾರಿಡಾರ್ಗಳು. ಮತ್ತೆ ಹೆಚ್ಚಿನ ಸಂಚಾರ ಸಾಂದ್ರತೆ, ಎಲ್ಲಿ ಸಂಚಾರ ಸಾಂದ್ರತೆ ಜಾಸ್ತಿ ಇದೆ, ಡೆನ್ಸಿಟಿ, ಓಕೆ, ಅಲ್ಲಿ ಕಾರಿಡಾರ್ ಗಳನ್ನ ಮಾಡಬೇಕು. ಇದು PM ಗತಿಶಕ್ತಿ ಯೋಜನೆಯಿಂದ ಮಾಡೋದ್ರಿಂದ ನಮ್ಮ ಲಾಜಿಸ್ಟಿಕ್ ಇಂಪ್ರೂವ್ಮೆಂಟ್ ಆಗುತ್ತೆ. ಜೊತೆಗೆ ಉಡಾನ್ ಸ್ಕೀಮ್ ಇದೆ. ಉಡಾನ್ ಸ್ಕೀಮ್ ಗೊತ್ತಿದೆ ಅಲ್ವಾ ನಮ್ಗೆ, ಏವಿಯೇಷನ್ ಸೆಕ್ಟರ್ ಅಲ್ಲಿ. ನಮ್ಮ ಟೈರ್ 2, ಟೈರ್ 3 ಸಿಟಿಗಳು ಅಂತ ಏನ್ ಕರಿತೀವಿ, ಅಲ್ಲೂ ಕೂಡ ತರ್ತಾರೆ. ಉಡಾನ್ 3.0 ಬಂದಿದೆ ಅಲ್ವಾ.
ಮತ್ತೆ ಮೆಟ್ರೋ ರೈಲ್ಗಳನ್ನ ನಗರಗಳಲ್ಲಿ ನಮೋ ಭಾರತ್, ಒಂದೇ ಭಾರತ್ ಇವುಗಳ ತರದ್ರಿಂದ ಏನಾಗುತ್ತೆ, ಇನ್ನು ನಮಗೆ ಹೆಚ್ಚಿಗೆ ಇನ್ಫ್ರಾಸ್ಟ್ರಕ್ಚರ್ ಬೇಗ ಬೇಗ ಆಗ್ತಕ್ಕಂಥದ್ದಾಗಿರ್ಬೋದು, ಫೆಸಿಲಿಟಿಗಳಾಗಿರ್ಬೋದು, ಸೊ ಮತ್ತೆ ಮೂಲ ಸೌಕರ್ಯಗಳನ್ನ ಹೆಚ್ಚಿಸ್ಕೋಬಹುದು. ಮತ್ತೆ ವ್ಯಾಪಾರ ಸಂಪರ್ಕ ಕೂಡ ಬೇಗ ಆಗತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಇದರಿಂದ ಏನಾಗುತ್ತೆ, ಇವೆಲ್ಲ ಇದ್ರೆ ತಾನೇ ನಮಗೆ ಫಾರಿನ್ ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋದು. ಅದನ್ನೇ ಹೇಳ್ತಾರೆ 2005-14 ಎಷ್ಟು USD ಬಿಲಿಯನ್ ಇತ್ತು, ಇವಾಗ 14-23 ಎಷ್ಟು 596 USD ಬಿಲಿಯನ್ ಇದೆ ಅಂತ ಹೇಳ್ತಾರೆ. ಹಾಗೆ ನಾವು ಇದನ್ನೆಲ್ಲ ಕ್ಯಾಪಿಟಲ್, ನಾವು ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತೀವಿ ಅದನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಅದ್ ನೋಡಿ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾ ಇದೆ. 2024-25 ಇನ್ನೂ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅರ್ಥ ಆಗ್ತಿದಿಲ್ಲ? ನೀವು ನೋಡ್ಬೋದು ನ್ಯಾಷನಲ್ ಹೈವೇಸ್ ಎಷ್ಟಿದೆ, 15-22 ಎಷ್ಟಾಗಿದೆ. ಓಕೆ, ಹಾಗೆ ನಿಮಗೆ ಎಲೆಕ್ಟ್ರಿಕಲ್ ರೈಲ್ ರೂಟ್ ಆಗಿರ್ಬೋದು, ಏರ್ ಕ್ರಾಫ್ಟ್ ಆಗಿರ್ಬೋದು, ಏರ್ಪೋರ್ಟ್ಸ್ ಗಳಾಗಿರ್ಬೋದು ಎಷ್ಟಾಗಿದೆ, ಅದ್ ನಿಮ್ಗೆ ಇಲ್ಲಿ ರೆಫರೆನ್ಸ್ ಕೂಡ ಸಿಗತ್ತೆ. ಓಕೆ, ಸೊ ಇದು ಬಿಟ್ರೆ ನಮ್ಗೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂದ್ರೆ ಎಲ್ಲರನ್ನು ಒಳಗೊಳ್ಳುವಿಕೆ ನಮ್ಮ ಅಮೃತ್ ಕಾಲದಲ್ಲೂ ಬರುತ್ತೆ. ಫಾರ್ ಎಕ್ಸಾಂಪಲ್, ಮಹತ್ವಾಕಾಂಕ್ಷಿ ಜಿಲ್ಲೆಗಳು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಒಂದಷ್ಟು ಜಿಲ್ಲೆಗಳನ್ನ ಗುರುತಿಸಿದ್ದಾರೆ, ಮಾಡ್ತಾ ಇದ್ದಾರೆ. ಅದನ್ನ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಮಾಡ್ಬೇಕು, ಎಲ್ಲಾ ರಾಜ್ಯಗಳು ಇದನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ, ಏನು ಸರ್ ಮಹತ್ವಾಕಾಂಕ್ಷಿ ಜಿಲ್ಲೆ, ಒಂದು ಜಿಲ್ಲೆನ ಏನ್ ಮಾಡ್ತಾರೆ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ತಗೊಂಡ್ಬಿಡ್ತಾರೆ, ಅಲ್ಲಿ ಹಳ್ಳಿಗಳು, ಬೇರೆ ಬೇರೆ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳು, ಎಜುಕೇಶನ್ಗಳಾಗಿರ್ಬೋದು, ಮತ್ತೆ ಕೆಳಗಿನ ಎಲ್ಲ ಮೂಲೆಯಲ್ಲಿ ಇರತಕ್ಕಂತ ಜನಗಳನ್ನು ಮೇಲ್ತರ್ತಕ್ಕಂಥದ್ದು. ಸೊ ಆ ಒತ್ತರ ಮಾಡಿದಾಗ ಅದನ್ನ ರೆಫರೆನ್ಸ್ ಇಟ್ಕೊಂಡು ಎಲ್ಲಾ ಜಿಲ್ಲೆಗಳು ನಾವು ಮಾಡ್ಬೋದು. ಸೊ ಇದನ್ನ ಮಾಡ್ಬೇಕು ಅಂತ ಕೂಡ ಹಮ್ಮಿಕೊಂಡಿದ್ದಾರೆ. ಇವೆಲ್ಲ ಏನು ಸರ್, ಅಮೃತ್ ಕಾಲ 2047 ಒಳಗೆ ಅಚೀವ್ ಮಾಡಬೇಕು, ಡೆವಲಪ್ ನೇಷನ್ ಮಾಡ್ಬೇಕು ನಾವು. ಅರ್ಥ ಆಗ್ತಿದೆಯಲ್ಲ? ಅದ್ ಮತ್ತೆ ಹೆಲ್ತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. 9-14 ವರ್ಷದ ಹುಡುಗಿಗಳಿಗೆ ಗರ್ಭಗಂಟದ ಕ್ಯಾನ್ಸರ್ ಅಂತ ಏನ್ ಕರಿತೀವಿ, ಲಸಿಕೆಗಳನ್ನ ಕೊಡೋದು. ಮತ್ತೆ ಮೆಟರ್ನಲ್ ಮತ್ತೆ ಚೈಲ್ಡ್ ಹೆಲ್ತ್ ಕೇರ್ಗಳು ಅಂದ್ರೆ ಪೋಷಕಾಂಶ ಕೊಡೋಕ್ಕೋಸ್ಕರ ಅಂಗನವಾಡಿ ಮುಖಾಂತರ ಪೋಷಣ್ ಅಭಿಯಾನ ಆಗಿರ್ಬೋದು, ಸಕ್ಷಮ ಅಂಗನವಾಡಿ ಪ್ರೋಗ್ರಾಮ್ ಆಗಿರ್ಬೋದು, ಅರ್ಲಿ ಚೈಲ್ಡ್ ಕೇರ್ ಗಳಾಗಿರ್ಬೋದು, ನ್ಯೂಟ್ರಿಷನ್ ಡೆಲಿವರಿಗಳಾಗಿರ್ಬೋದು ಅಲ್ವಾ, ಅವ್ರಿಗೆ ಆಹಾರಗಳು, ಮತ್ತೆ ನ್ಯೂ ನ್ಯಾಟಲ್ ಕೇರ್ ಅಂತ ಕರಿತೀವಿ, ಗರ್ಭಿಣಿಯರು ಮತ್ತೆ ಬಾಣಂತಿಯರು. ಸೊ ಇವ್ರಿಗೆಲ್ಲ ಏನೋ ನ್ಯೂಟ್ರಿಷನ್ಸ್ ಕೊಡಬೇಕು ಅಂಗನವಾಡಿ ಮುಖಾಂತರ, ಇವೆಲ್ಲ ಮಾಡ್ತಕ್ಕಂಥದ್ದು. ಜೊತೆಗೆ ಯುವಿನ್ ಅಂತಕ್ಕಂಥ ಪ್ಲಾಟ್ಫಾರ್ಮ್. ಏನ್ ಸರ್ ಇದು ಹೊಸ ಪ್ಲಾಟ್ಫಾರ್ಮ್? ಇದು ಮೊದ್ಲೇ ಆಲ್ರೆಡಿ ತಂದಿದ್ದಾರೆ, ರೋಲ್ಡ್ ಔಟ್, ಇದನ್ನ ಜಾಲ್ತಿಯಲ್ಲಿದೆ ಈಗ. ಮಿಷನ್ ಇಂದ್ರಧನುಷ್ ಅಂದ್ರೆ ಈ ವ್ಯಾಕ್ಸಿನೇಷನ್ ಗಳನ್ನ ರೆಕಾರ್ಡ್ ಮಾಡೋದು ಆನ್ಲೈನ್ ಮುಖಾಂತರ. ಎಲ್ಲಿ ಏನಾಗಿದೆ ಏನಾಗಿಲ್ಲ ಸಿಕ್ಬಿಡುತ್ತೆ ಆನ್ಲೈನ್ ಅಲ್ಲಿ. ನೀವು ಮಾಡಿಸ್ಕೊಂಡಿದ್ದೀರಾ, ನೀವು ಆನ್ಲೈನ್ ಮುಖಾಂತರ ನಿಮ್ಮ ಸರ್ಟಿಫಿಕೇಟ್ ನ ಡೌನ್ಲೋಡ್ ಮಾಡ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ಆಯುಷ್ಮಾನ್ ಭಾರತ್ ಅಂಗನವಾಡಿ ಮುಖಾಂತರ, ಹೆಲ್ಪರ್ಸ್ ಮುಖಾಂತರ ಮಾಡೋದು. ಇವೆಲ್ಲ ಏನಾಗಿದೆ ಸರ್, ನಮ್ಮ ಒಂದು ಅಮೃತ್ ಕಾಲನ ಅಚೀವ್ ಮಾಡಕ್ಕೆ ಹೆಲ್ತ್ ಸೆಕ್ಟರ್ ಅಲ್ಲಿ ಬರುತ್ತೆ. ಹಾಗೆ ಹೌಸಿಂಗ್ ಸೆಕ್ಟರ್ ಅಲ್ಲಿ ಎಲ್ಲರಿಗೂ ಎಲ್ಲೆಲ್ಲಿ ಕಾಲೋನಿಗಳಲ್ಲಿ, ಸ್ಲಮ್ಗಳಲ್ಲಿ ಇದ್ದಾರೆ ಅವ್ರಿಗೆಲ್ಲ ಬಾಡಿಗೆ ಮನೆ ಇದ್ದಾರೆ, ಅವ್ರಿಗೆಲ್ಲ ಸ್ವಂತ ಮನೆಗಳ ರೀತಿ ಆಗ್ಬೇಕು. ಅದಕ್ಕೋಸ್ಕರ ಏನಾಗಿದೆ ಸರ್, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಇದೆ, ಗ್ರಾಮೀಣ ಇದೆ. ಅದ್ರ ನೋಡಿ ಹೇಳ್ತಾರೆ ಅವರು, ನಮ್ ಟಾರ್ಗೆಟ್ 3 ಕೋಟಿ ಹೌಸಸ್ ಗಳು ಅಚೀವ್ ಆಗಿದೆ. ಈಗ ಇನ್ನು 2 ಕೋಟಿ ಹೌಸಸ್ ಗಳನ್ನ 3 ಆಲ್ರೆಡಿ ಅಚೀವ್ ಮಾಡಿದ್ದಾರೆ. ಇನ್ನು 2 ಕೋಟಿ ಹೌಸಸ್ ಮನೆಗಳನ್ನ 5 ವರ್ಷದಲ್ಲಿ ಮಾಡ್ತೀವಿ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಹಾಗೆ ಮಿಡಲ್ ಕ್ಲಾಸ್ ಸ್ಕೀಮ್ ತರ್ತಾ ಇದ್ದಾರೆ. ಮಿಡಲ್ ಕ್ಲಾಸ್ ಅಲ್ಲಿ ಜನರಿಗೆ ಮನೆಗಳನ್ನ ಕೊಳ್ಳಲು ಮತ್ತೆ ಕಟ್ಟಲು ಅವ್ರಿಗೆ ಬೇಕಾಗಿರ್ತಕ್ಕಂಥ ಇನ್ಸೆಂಟಿವ್ ಸಾಲಗಳಾಗಿರ್ಬೋದು, ಬಡ್ಡಿ ಇನ್ಸೆಂಟೈಸ್ ಮಾಡೋದಾಗಿರ್ಬೋದು. ಸೊ ಅದರಿಂದ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಟೂರಿಸಂ ಬಗ್ಗೆ ತುಂಬಾ ಮಾತಾಡ್ತಾರೆ ಸ್ನೇಹಿತರೆ. ನೋಡಿ, ಕೋವಿಡ್ ನಂತರ ನಾವು ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದ್ರೂ ಕೂಡ G20 ಮಾಡ್ತೀವಿ. ಈ G20 ಮಾಡೋದ್ರಿಂದ 63-60 ಪ್ಲೇಸಸ್ ಗಳಿದೆ ನೋಡಿ. ನಾವು ಮೀಟಿಂಗ್ ಗಳು ಮಾಡ್ತೀವಿ, G20 ಮೀಟಿಂಗ್ಗಳು. ಇದರಿಂದ ಏನಾಗುತ್ತೆ, ಟೂರಿಸಂ ಇಂಪ್ರೂವ್ ಆಗುತ್ತೆ. ಮತ್ತೆ ಇಲ್ಲಿ ನಮ್ಮ ಐಲ್ಯಾಂಡ್ ಲಕ್ಷದ್ವೀಪ ಬಗ್ಗೆ ಮಾತಾಡ್ತಾರೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಪೋರ್ಟ್ ಕನೆಕ್ಟಿವಿಟಿ ಮಾಡಬೇಕು, ಬೇರೆ ಬೇರೆ ಆಕ್ಟಿವಿಟೀಸ್ ಗಳು ತರಬೇಕು ಅಂತ, ಅದಕ್ಕೂ ಕೂಡ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಇಷ್ಟು ಅಂತ ಹೇಳಲ್ಲ, ಯಾಕಂದ್ರೆ ಇಂಟ್ರಿ ಬಜೆಟ್ ಇದು. ಇದನ್ನೆಲ್ಲ ನಾವು ಮಾಡ್ತೀವಿ 2047ಕ್ಕೆ ನಾವು ಅಚೀವ್ ಮಾಡ್ಬೇಕು ಅಮೃತ್ ಕಾಲನ. ಲಾಂಗ್ ಟರ್ಮ್ ಅಂಡ್ ಮಿಡಲ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಆಗ ಅದಕ್ಕೋಸ್ಕರ ತಾನೇ ನಾವು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿಗೆ 50 ವರ್ಷ ಬಡ್ಡಿ ರಹಿತ ಸಾಲ. ಓಕೆ, ಟೂರಿಸಂ. ಆಮೇಲೆ ಅಗ್ರಿಕಲ್ಚರ್ ಅಂಡ್ ಫುಡ್ ಪ್ರೊಸೆಸಿಂಗ್ ಬಗ್ಗೆ ಮಾತಾಡ್ತಾರೆ ಅಮೃತ್ ಕಾಲ್. 5ನೇದು ಅಗ್ರಿಕಲ್ಚರ್ ಫುಡ್ ಪ್ರೊಸೆಸಿಂಗ್ ಅಂದ್ರೆ ಏನು, ಬರೀ ಬೆಳೆದ್ಬಿಟ್ರೆ ಆಗಲ್ಲ, ನಿಮ್ಗೆ ದುಡ್ಡು ಕೊಟ್ಬಿಟ್ರೆ ಆಗಲ್ಲ. ಜೊತೆಗೆ ಅದಕ್ಕೆ ಏನೇನು ಬೇರೆ ಬೇರೆ ಪ್ರೊಸೆಸಿಂಗ್ ಬೇಕು, ಪಬ್ಲಿಕ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಗಳು ಏನ್ ಬೇಕು, ನೀವು ಕಟಾವ್ ಆದ್ಮೇಲೆ ಪೋಸ್ಟ್ ಹಾರ್ವೆಸ್ಟ್ ಆದ್ಮೇಲೆ ಹೆಂಗೆ ಕಾಪಾಡ್ಕೋಬೇಕು, ಅದಕ್ಕೆ ಏನೇನ್ ಬೇಕು, ಅದಕ್ಕೆಲ್ಲ ಪ್ರೈವೇಟ್ ಗಳ ಒಂದು ಪಬ್ಲಿಕ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಗಳಾಗಿರ್ಬೋದು. ನ್ಯಾನೋ ಡ್ಯಾಪ್ ಬಗ್ಗೆ ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಕರಿತೀವಿ. ನ್ಯಾನೋ ಯೂರಿಯಾ ಗೊತ್ತಲ್ವಾ? ನ್ಯಾನೋ ಯೂರಿಯಾ ಗೊತ್ತಾ ನಿಮ್ಗೆ? ನ್ಯಾನೋ ಯೂರಿಯಾ ಬಂದಿತ್ತಲ್ಲ,
ಅಂದ್ರೆ ನೀವು ಜಾಸ್ತಿ ಇದು ಮಾಡಲ್ಲ. ಇದೇನಂದ್ರೆ 250 100 ml ನಿಮಗೆ ಸಣ್ಣ ಬಾಟ್ಲು ಅದನ್ನ ಮಿಕ್ಸ್ ಮಾಡ್ಕೊಂಡು ಮಾಡೋದು. ಕಮ್ಮಿ ಯೂಸ್ ಮಾಡಿದ್ರೆ ಸಾಕು. ಇವ್ರು ಈಗ ನ್ಯಾನೋ DAP ತರ್ತಾರೆ, ಡೈ ಅಮೋನಿಯಂ ಫಾಸ್ಫೇಟ್ ಅಂತ. ಎಲ್ಲಾ ರೀತಿಯಾದ ಕ್ರಾಪ್ಸ್ ಗಳಿಗೂ, ಎಲ್ಲಾ ಕ್ಲೈಮ್ಯಾಟಿಕ್ ವಾತಾವರಣದ ಝೋನ್ಸ್ ಗಳಿಗೂ ಇದನ್ನ ಯೂಸ್ ಮಾಡಬಹುದು ಅಂತ. ಮತ್ತೆ ಆತ್ಮನಿರ್ಭರ ಆಯಿಲ್ ಸೀಡ್ ಅಭಿಯಾನ, ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು. ಯಾವ್ದಕ್ಕೆ ಸರ್? ಎಣ್ಣೆ ಕಾಳುಗಳಿಗೆ. ಯಾಕೆ ನಾವು ಆಮದನ್ನ ಕಮ್ಮಿ ಮಾಡ್ಬೇಕು, ಎಲ್ಲ ಆಮದ್ ಮಾಡ್ಕೋತಾ ಇದೀವಿ, ರೇಟ್ ಜಾಸ್ತಿ ಇದೆ. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಮಾರ್ಕೆಟ್ ಲಿಂಕೇಜ್ ಆಗಿರ್ಬೋದು, ಗ್ರೌಂಡ್ ನಟ್, ಸೋಯಾಬೀನ್ ಆಗಿರ್ಬೋದು, ಮಸ್ಟರ್ಡ್ ಆಗಿರ್ಬೋದು, ಅಂದ್ರೆ ಹೈ ಈಲ್ಡ್ ವೆರೈಟಿ ಸೀಡ್ಸ್ ಗಳನ್ನ ಕೊಡೋದಾಗಿರ್ಬೋದು, ಮತ್ತೆ ಅದಕ್ಕೆ ಇನ್ಶೂರೆನ್ಸ್ ಕೊಡೋದಾಗಿರ್ಬೋದು, ಟೆಕ್ನಿಕ್ಸ್ ಗಳನ್ನ ಕೊಡೋದಾಗಿರ್ಬೋದು, ಹೆಚ್ಚೆಚ್ಚು ಬೆಳೆಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಮತ್ತೆ ಡೈರಿ ಡೆವಲಪ್ಮೆಂಟ್, ಕಾಲು ಬಾಯಿ ರೋಗ, ಫುಟ್ ಅಂಡ್ ಡಿಸೀಸಸ್, ಮೌತ್ ಡಿಸೀಸ್ ಅಂತ ಹೇಳ್ತೀವಿ, ಅದನ್ನ ಕಮ್ಮಿ ಮಾಡ್ಬೇಕು. ಈಗ ನೋಡಿ ಡೈರಿ ಡೆವಲಪ್ಮೆಂಟ್ ಗೆ ತುಂಬಾ ಪ್ರೋಗ್ರಾಮ್ಸ್ ಗಳು ತಂದಿದ್ದಾರೆ. ಆಲ್ರೆಡಿ ಇದೆ, ಅದನ್ನ ಇನ್ನೂ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ರಾಷ್ಟ್ರೀಯ ಗೋಕುಲ್ ಮಿಷನ್ ಆಗಿರ್ಬೋದು, ರಾಷ್ಟ್ರೀಯ ಜಾನುವಾರು ಮಿಷನ್, ಡೈರಿ ಸಂಸ್ಕರಣಾ, ಪಶುಸಂಗೋಪನೆ, ಮೂಲಸೌಕರ್ಯಗಳನ್ನ ಇದರಿಂದ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ, ಬ್ಲೂ ಎಕಾನಮಿ ಅಂತ ಕರಿತೀವಿ. ಬ್ಲೂ ಎಕಾನಮಿ 2.0 ಘೋಷಣೆ ಮಾಡಿದ್ದಾರೆ. ಏನ್ ಸರ್ ಬ್ಲೂ ಎಕಾನಮಿ? ಆಲ್ರೆಡಿ ಬ್ಲೂ ಎಕಾನಮಿ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ, ಮೀನು ಫಿಶರಿಗೆ ಸಂಬಂಧಪಟ್ಟಂತೆ ಇದೆ. ಅದನ್ನ ಇನ್ನೂ ನಾವು ಹೆಚ್ಚಿಗೆ ಮಾಡ್ಬೇಕು. ಅದಕ್ಕೆ ಏನೇನ್ ಮಾಡ್ತಾ ಇದ್ರೆ, ಅಕ್ವಾ ಕಲ್ಚರ್ ಉತ್ಪಾದನೆ ಹೆಕ್ಟೇರಿಗೆ 3 ರಿಂದ 5 ಟನ್ಗೆ ಹೆಚ್ಚಿಸ್ತಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ರಫ್ತು ಇನ್ನೂ ದ್ವಿಗುಣ ಮಾಡ್ಬೇಕು, 1 ಲಕ್ಷ ಕೋಟಿ ಎಷ್ಟು ಹೆಚ್ಚಿಸ್ಬೇಕು, 55 ಲಕ್ಷ ಉದ್ಯೋಗಾವಕಾಶ ಸೃಷ್ಟಿ ಮಾಡ್ಬೇಕು, 5 ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಗಳನ್ನ ತೆಗಿಬೇಕು ಅನ್ನೋದು ಇದ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲೆಲ್ಲಿ ಅಂತ ಹೇಳಿಲ್ಲ, ತೆಗಿಬೇಕು. ಇವೆಲ್ಲ ಯಾವಾಗ ಹೇಳ್ತಾರೆ ಸರ್? ಯಾವಾಗ ದುಡ್ಡು ಕೊಡ್ತಾರೆ? ನಮ್ಮ ಫುಲ್ ಬಜೆಟ್ ಬರುತ್ತೆ, ಇದೇ ಸರ್ಕಾರ ಇದ್ರೆ. ಓಕೆ, ಸೊ ಇದ್ರ ಬಗ್ಗೆ ಮಾತಾಡ್ತಾರೆ. ಮತ್ತೆ ಲಖ್ಪತಿ ದೀದಿ, ನಾನು ಆಲ್ರೆಡಿ ಲಖ್ಪತಿ ದೀದಿ ಬಗ್ಗೆ ಹೇಳಿದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಸಾಮಾಜಿಕ ಆರ್ಥಿಕವಾಗಿ ಸ್ವಾವಲಂಬನೆ ಮಾಡಿದ್ದಾರೆ ಆಲ್ರೆಡಿ. ಓಕೆ, 9 ಕೋಟಿ ಮಹಿಳೆಯರು ಹೊಂದಿರುವ 83 ಲಕ್ಷ ಸಹಾಯ ಸಂಘಗಳು ಆಲ್ರೆಡಿ ಸಬಲೀಕರಣ ಆಗಿದೆ. ಇದನ್ನ ನಾವು 2 ಕೋಟಿಯಿಂದ 3 ಕೋಟಿಗೆ ಹೆಚ್ಚಿಸ್ಬೇಕು. ಓಕೆ, ಇದ್ರ ಬಗ್ಗೆ ಮಾತಾಡ್ತಾರೆ. ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ವಾಜಪೇಯಿ ಅವರಿದ್ದಾಗ ಜೈ ಜವಾನ್ ಜೈ ಕಿಸಾನ್ ಜೊತೆ ಜೈ ವಿಜ್ಞಾನ್ ಅಂತ ಹೇಳಿದ್ರು. ಈಗಿನ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವರು ಅದನ್ನ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್ ಅಂತ ಹೇಳಿ ಅದನ್ನ ಒಂದು ಸ್ಲೋಗನ್ ಇಟ್ಕೊಂಡು ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಾವು ಮಾಡ್ತೀವಿ ಅನ್ನೋದು ಹೇಳ್ತಾ ಇದ್ದಾರೆ. ಓಕೆ, ಇಷ್ಟೇ. ಇದು ಇಂಟ್ರಿಮ್ ಬಜೆಟ್ ಅಲ್ವಾ, ಏನೇನ್ ಮಾಡ್ತೀವಿ ಅಮೃತ್ ಕಾಲಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಮಾಡ್ಬೇಕು. ಅಮೃತ್ ಕಾಲ ಅಂದ್ರೆ ಏನ್ ಮಾಡ್ಬೇಕು ಸರ್? ಅಮೃತ್ ಕಾಲ ಕರ್ತವ್ಯ ಕಾಲ. ಅಂದ್ರೆ ಈ 25 ವರ್ಷ ಏನಿದೆ, ಅಂದ್ರೆ 25 ಆಲ್ರೆಡಿ 1 ವರ್ಷ 2 ವರ್ಷ ಆಗಿದೆ, 23 ರಿಂದ 24 ವರ್ಷ ಏನಿದೆ, ನಮ್ಮ 100 ವರ್ಷಗಳ 2047ಕ್ಕೆ ಡೆವಲಪ್ಡ್ ನೇಷನ್ ಆಗ್ಬೇಕು ಅಂದ್ರೆ ಅದನ್ನ ಕರ್ತವ್ಯ ಕಾಲ ಮಾಡ್ಕೋಬೇಕು. ಅಂದ್ರೆ ಕರ್ತವ್ಯ ಮಾಡಿ, ಹೊಸ ಹೊಸ ಯೋಜನೆಗಳನ್ನ ತರ್ತೀವಿ, ಸ್ಫೂರ್ತಿಗಳು ತಗೊಳ್ಳಿ, ಕರ್ತವ್ಯ ಮಾಡ್ಬೇಕು, ಇದನ್ನ ಕರ್ತವ್ಯ ಕಾಲ ಅನ್ಕೋಬೇಕು ನಾವು ಅಂತ ಪ್ರಧಾನ ಮಂತ್ರಿಗಳು ಹೇಳ್ತಾರೆ. ಓಕೆ, ಇಷ್ಟೇ ಬಜೆಟ್ ಇರೋದು. ಅದು ಬಿಟ್ರೆ ಇನ್ನು ಟ್ಯಾಕ್ಸ್ ಬಗ್ಗೆ ಈ ಲಾಸ್ಟ್ ಇಯರ್ ಏನಿತ್ತು ಅದೇ. ಈಗಂತೂ ಇಂಟ್ರಿಮ್ ಬಜೆಟ್ ಟ್ಯಾಕ್ಸ್ ಬಗ್ಗೆ ಮಾತಾಡಲ್ಲ. ಬಟ್ ಟ್ಯಾಕ್ಸ್ ರಿಫಾರ್ಮೇಶನ್ ನಾವ್ ಏನೇನ್ ಮಾಡಿದೀವಿ ಅದರಿಂದ ಹೆಲ್ಪ್ ಆಗಿದೆ ಅನ್ನೋದು ಮಾತ್ರ ಹೇಳ್ತಾರೆ. ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಲಾಸ್ಟ್ 10 ವರ್ಷದಲ್ಲಿ 3 ಪಟ್ಟು ಜಾಸ್ತಿ ಆಗಿದೆಯಂತೆ. ರಿಟರ್ನ್ ಫೈಲು 2.4 ಅಷ್ಟು ಜಾಸ್ತಿ ಆಗಿದೆ. ಅಂದ್ರೆ ರಿಟರ್ನ್ ಫೈಲ್ ಯಾಕೆ ಜಾಸ್ತಿ ಆಗಿದೆ ಹೇಳಿ? ರಿಟರ್ನ್ಸ್ ಅವ್ರೇನು ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಾರೆ, ದುಡ್ಡು ವಾಪಸ್ ಬರುತ್ತೆ ಅವ್ರದ್ದು. ಆ ದುಡ್ಡು ವಾಪಸ್ ಬರೋದು ಮೊದಲು 93 ಡೇಸ್ ತಗೋತಾ ಇತ್ತು, ಈಗ 10 ಡೇಸ್ ಅಲ್ಲಿ ಬರುತ್ತಂತೆ. ಹಾಗಾಗಿ ರಿಟರ್ನ್ಸ್ ಫೈಲ್ ಜಾಸ್ತಿ ಆಗ್ತಾ ಇದೆ, ಟ್ಯಾಕ್ಸ್ ಕಟ್ಟೋರು ಜಾಸ್ತಿ ಆಗಿದೆ, ರಿಟರ್ನ್ಸ್ ತಗೊಳ್ಳೋರು ಜಾಸ್ತಿ ಆಗಿದೆ, ಟ್ಯಾಕ್ಸ್ ರಿಟರ್ನ್ಸ್ ಗಳು. ಅರ್ಥ ಆಗ್ತಿದೆಯಲ್ಲ? ಸೊ ಇದ್ರ ಬಗ್ಗೆ ಮಾತಾಡ್ತಾರೆ ಟ್ಯಾಕ್ಸ್ ಬಗ್ಗೆ. ಇನ್ ಟ್ಯಾಕ್ಸ್ ಪ್ರಪೋಸಲ್ಸ್, ಈಗೇನು ಸ್ಟಾರ್ಟ್ಅಪ್ ಗಳಿವೆ, ಹೊಸ ಸ್ಟಾರ್ಟ್ಅಪ್ಗಳು, ಅವ್ರಿಗೆ ಆನ್ಲೈನ್ ಹೊರದೇಶದಿಂದ ಸಾರ್ವಿನ್ ಬಾಂಡ್ಸ್ ಗಳು, ಬೇರೆ ಬೇರೆ ಕಡೆಯಿಂದ ಎಕ್ಸಾಮ್ಸ್ ಗಳು, ಮತ್ತೆ ಅಲ್ಲಿಂದ ತಗೊಳ್ಳೋದು ದುಡ್ಡು ಮುಂದೆ ಬರ್ಬೇಕು. ಅವ್ರಿಗೆ ದುಡ್ಡು ಬೇಕು, ಇನ್ವೆಸ್ಟ್ಮೆಂಟ್ ಬೇಕು. ಅದನ್ನ ಈ ಇಂಟರ್ನ್ಯಾಷನಲ್ ಫೈನಾನ್ಸ್ ಸರ್ವಿಸ್ ನಮ್ಮ IFSC ನಮ್ಮ ಜಿಫ್ಟ್ ಸಿಟಿಯಿಂದ ಏನ್ ಮಾಡ್ತಾ ಇದ್ದಾರೆ, ಅದನ್ನ 2024 ರಿಂದ 25 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ಈ ಟ್ಯಾಕ್ಸೇಷನ್ ಅಂತಕ್ಕಂಥದ್ದು ಏನಿದೆ, ಬೆನಿಫಿಟ್ಸ್ ತಗೊಳ್ತಕ್ಕಂಥದ್ದು ಏನಿದೆ ಬೇರೆ ಬೇರೆ ಸ್ಟಾರ್ಟ್ಅಪ್ಸ್ ಗಳಿಗೆ, ಅದು ಹೆಲ್ಪ್ ಆಗುತ್ತೆ. ಓಕೆ, ಮತ್ತೆ ರಿಟೆನ್ಷನ್ ಆಫ್ ಸೇಮ್ ಟ್ಯಾಕ್ಸ್, ನಾನು ಹೇಳಿದೆ ಆಲ್ರೆಡಿ ಲಾಸ್ಟ್ ಇಯರ್ ಏನಿತ್ತು ಅದೇ ಟ್ಯಾಕ್ಸ್ ಗಳು ರಿಟೆನ್ಷನ್ ಆಗಿದೆ. ಕಾರ್ಪೊರೇಟ್ ಟ್ಯಾಕ್ಸ್ ಗಳು ಏನಿದೆ ಅದ್ರ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಬರ್ತಾ ಇದೆ ಅಂತ. ಅಷ್ಟು ಇಂಪಾರ್ಟೆಂಟ್ ಅಲ್ಲ ಟ್ಯಾಕ್ಸ್ ಗಳು ಈ ಒಂದು ಇಂಟ್ರಿಮ್ ಬಜೆಟ್ ಅಲ್ಲಿ. ಓಕೆ, ಅದು ಬಿಟ್ರೆ ನಮ್ಮ ಒಂದಷ್ಟು ಎಕಾನಮಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅನ್ಎಂಪ್ಲಾಯ್ಮೆಂಟ್ ಓಕೆ ರೇಟ್ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 2017-18 6.1% ಇದ್ದು, ಈಗ 2022-23 ಬರೀ 3.2% ನಿರುದ್ಯೋಗಿ ರೇಟ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಕರೆಂಟ್ ಅಕೌಂಟ್ ಡಿಫಿಶಿಯೇಟ್, ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಏನ್ ಕರಿತೀವಿ, ಅದರಲ್ಲಿ ಕರೆಂಟ್ ಅಕೌಂಟ್ ಡಿಫಿಶಿಯೇಟ್ ಅಂತ ಏನ್ ಕರಿತೀವಿ. ಓಕೆ, ಕ್ಯಾಪಿಟಲ್ ಅಕೌಂಟ್ ಇರುತ್ತೆ, ಕರೆಂಟ್ ಅಕೌಂಟ್ ಇರುತ್ತೆ, ಅದು ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕಮ್ಮಿ ಆಗಿದೆ.
ಸೊ ಈ ತರ ಒಂದಷ್ಟು ಇದ್ಕೊಡ್ತಾರೆ. ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ 2024-23 ಎಷ್ಟಿದೆ ಡಿಜಿಟಲ್ ಟ್ರಾನ್ಸಾಕ್ಷನ್, ಹಣಕಾಸು ಡೈರೆಕ್ಟ್ ಬದಲು ಅದು ಜಾಸ್ತಿ ಆಗಿದೆ. ಹೆಡ್ಲೈನ್ ಇನ್ಫ್ಲೇಷನ್, ಹಣದುಬ್ಬರ, ನಮ್ಮ ಹೆಡ್ಲೈನ್ ಇನ್ಫ್ಲೇಷನ್ ಕೋರ್ ಇನ್ಫ್ಲೇಷನ್ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮ್ಗೆ. ಇದ್ರ ಹೆಡ್ಲೈನ್ ಇನ್ಫ್ಲೇಷನ್ ಅಲ್ಲಿ ನಮ್ಮ ಎನರ್ಜಿ ಮತ್ತೆ ಫುಡ್ ಎರಡು ಇರುತ್ತೆ, 5.5% ಇದೆ, ಅದು ಕೂಡ ಕಮ್ಮಿ ಇದೆ. ನಮ್ಮ ಟಾರ್ಗೆಟ್ ಏನು 4% ಟಾರ್ಗೆಟ್ ಇದೆ, +or-2 ಅಲ್ವಾ. ಸೊ ಇದು ಗೊತ್ತಿರಬೇಕು. ಸೊ ಇದೆಲ್ಲ ಮಾತಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಇದಿಷ್ಟು ಪ್ರಮುಖವಾಗಿ ಒಂದು ಸಮ್ಮರಿ ನಿಮಗೆ ನಮ್ಮ ಇಂಪಾರ್ಟೆಂಟ್ ಆಗಿರುತ್ತೆ ಇಂಟ್ರಿಮ್ ಬಜೆಟ್ ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ನೀವ್ ಏನ್ ಕಾನ್ಸಂಟ್ರೇಟ್ ಮಾಡಬೇಕು, ಒಂದು ವಿಕಸಿತ ಭಾರತ ಅದ ಅಚೀವ್ ಮಾಡ್ಬೇಕು ಅಂತ ಏನೇನ್ ಮಾತಾಡಿದ್ದಾರೆ, ಮತ್ತೆ ಅಮೃತ ಕಾಲ. ಓಕೆ, ಸೊ ಇಷ್ಟ ಆಗಿದೆ ಅನ್ಕೋತೀನಿ. PDF ನಮ್ಮ ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.